ನೂತನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಅನ್ವರ್ ಸಾದಾತ್ ಬಜತೂರ್ ಅವರು ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿವಸಗಳಿಂದ ನಡೆಯುತ್ತಿರತಕ್ಕಂತಹ ಅನೈತಿಕ ಗೂಂಡಾಗಿರಿ, ಅದೇ ರೀತಿ ಪೊಲೀಸ್ಗಿರಿ, ಇಲ್ಲಿ ಸಂಘ ಪರಿವಾರದ ಕೆಲವು ದುಷ್ಟಶಕ್ತಿಗಳು ಕಾನೂನನ್ನು ಕೈಗೆತ್ತಿಕೊಂಡು ಅಸಂವಿಧಾನಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವುದನ್ನು ಖಂಡಿಸಿಕೊಂಡು ಈ ನಾಡಿನ ಸಹೋದರತೆಗೆ, ಈ ನಾಡಿನ ಸೌಹಾರ್ದತೆಯನ್ನು ಮರುಸ್ಥಾಪಿಸಬೇಕು, ಈ ನಾಡನ್ನು ಶಾಂತಿಯುತವಾಗಿ ಸಂವಿಧಾನಬದ್ಧವಾಗಿ ಈ ನಾಡನ್ನು ಕಟ್ಟಬೇಕು ಅಂತ ಹೇಳಿ ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಂತಹ ಈ ಜಗತ್ತಿನ ಸರ್ವಶ್ರೇಷ್ಠ ಸಂವಿಧಾನವನ್ನು ಇಲ್ಲಿ ನಾವು ಪರಿಚಯಿಸುವ ಮೂಲಕ ಆ ಸಂವಿಧಾನದ ಮೌಲ್ಯಗಳನ್ನು ಈ ಜನತೆಗೆ ಪರಿಚಯಿಸುವ ಮೂಲಕ ಇಲ್ಲಿನ ಕಿಟಿಗೇಡಿಗಳು, ಇಲ್ಲಿನ ದುಷ್ಟಶಕ್ತಿಗಳು, ಇಲ್ಲಿನ ಸಮಾಜದ್ರೋಹಿ ಶಕ್ತಿಗಳು ಯಾವುದೇ ಅಹಿತಕರ ಘಟನೆಗಳನ್ನು ಮಾಡಿದ್ರು, ಯಾವುದೇ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡಿದ್ರು ಅದರ ವಿರುದ್ಧ ನಾವು ಈ ಸಂವಿಧಾನಾತ್ಮಕವಾಗಿ ಈ ಕಾನೂನಿನ ಚೌಕಟ್ಟಿನಲ್ಲಿ ನಿಂತುಕೊಂಡು ಹೋರಾಟ ಮಾಡಲಿಕ್ಕೆ ನಾವು ಮಾನಸಿಕವಾಗಿ ಶಾರೀರಿಕವಾಗಿ ಸನ್ನದ್ಧರಾಗಿದ್ದೇವೆ ಅಂತ ಹೇಳುವಂತಹ ಒಂದು ಎಚ್ಚರಿಕೆಯನ್ನು ಈ ಮೂಲಕ ಕೊಡಲಿಕ್ಕೆ ನಾವು ಈ ಒಂದು ಸಮಾರಂಭವನ್ನು ಇವತ್ತು ಇಲ್ಲಿ ಆಯೋಜಿಸಿದ್ದೇವೆ. ಕಳೆದ ಕೆಲವು ದಿವಸಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳುವಂಥದ್ದು ಕೂಡ ನಮಗೆಲ್ಲ ಗೊತ್ತಿರುವಂತಹ ವಿಚಾರವಾಗಿದೆ. ಒಂದು ರಾಜ್ಯವನ್ನು ಆಳ್ಬೇಕಾದಂತಹ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಕಾನೂನು ನ್ಯಾಯ ವ್ಯವಸ್ಥೆಯನ್ನು ಪಾಲಿಸಬೇಕಾದಂತಹ ಒಬ್ಬ ಮುಖ್ಯಮಂತ್ರಿಯಾದಂತಹ ವ್ಯಕ್ತಿ ಈ ಜಿಲ್ಲೆಗೆ ಬಂದು ಪತ್ರಿಕೆಯವರೊಟ್ಟಿಗೆ ಮಾತಾಡುವಾಗ ಅವರು ಹೇಳ್ತಾರೆ, ಇಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆಗಳಾಗುವಂಥದ್ದು ಸಹಜ ಅಂತ ಹೇಳುವಂತಹ ಮಾತು. ಅಂತಹ ಗೂಂಡಾಗಳಿಗೆ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಇವತ್ತು ಈ ನಾಡಿನ ಕಾನೂನು ರಕ್ಷಿಸಬೇಕಾದಂತಹ ಮುಖ್ಯಮಂತ್ರಿಗಳೇ ಈ ರೀತಿ ಹೇಳುವಾಗ ಈ ಜಿಲ್ಲೆಯ ಜನತೆ ಇಲ್ಲಿ ಅಭದ್ರತೆಯಿಂದ ಇದ್ದಾರೆ. ಇಲ್ಲಿನ ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು, ಬಹುಶಃ ಈ ದೇಶದಲ್ಲಿ ಇವತ್ತು ನಡೆಯುತ್ತಿರ್ತಕ್ಕಂತಹ ಏನೆಲ್ಲ ನಡೀತಾ ಇದೆ, ಈ ದೇಶ ಯಾವ ಅರಾಜಕತೆಯತ್ತ ಹೋಗ್ತಾ ಇದೆ, ಇದರ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ, ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಕೂಡ ಇಂತಹ ಕೆಲವು ಅಹಿತಕರ ಘಟನೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಂತಹ ಸಮಾಜದ್ರೋಹಿ ಶಕ್ತಿಗಳಿಗೆ ನಾವು ಅವರು ಯಾವುದು ದೀಕ್ಷೆ ಬೇಕಾದರೂ ಕೊಡ್ಲಿ, ಏನು ಬೇಕಾದರೂ ಕೊಡ್ಲಿ, ಆದರೆ ನಮಗೆ ಅವರನ್ನು ಎದುರಿಸಲಿಕ್ಕೆ ನಮ್ಮ ಕೈಯಲ್ಲಿರುವಂತಹ ಸಂವಿಧಾನ ಒಂದೇ ಒಂದು ಸಾಕು ಅಂತ ಹೇಳುವಂತಹ ಒಂದು ಸೂಚನೆಯನ್ನು, ಒಂದು ಎಚ್ಚರಿಕೆಯನ್ನು ನಾವು ಇವತ್ತು ಕೊಡಲಿಕ್ಕೆ ಇದ್ದೇವೆ. ಆ ಮೂಲಕ ನಾವಿವತ್ತು ಸಂವಿಧಾನದ ದೀಕ್ಷೆಯನ್ನು ಕೂಡ ಇಲ್ಲಿ ಮಾಡಲಿಕ್ಕಿದ್ದೇವೆ. ಆ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂತಹ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾದಂತಹ ಅಬೂಬಕರ್ ಕುಳಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಈ ಸಂವಿಧಾನದ ಮೌಲ್ಯಗಳನ್ನು ನಮಗೆ ವಿವರಿಸಲಿಕ್ಕೆ ಆಗಮಿಸಿದಂತಹ ನಮ್ಮ ರಾಜ್ಯ SDPI ಪಕ್ಷದ ರಾಜ್ಯ ಸಮಿತಿ ಸದಸ್ಯರು, ರಾಜ್ಯದ ದಲಿತ ಹೋರಾಟಗಾರರು ಆದಂತಹ BR ಭಾಸ್ಕರ್ ಪ್ರಸಾದ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಅಲ್ಫೋನ್ಸೋ ಫ್ರಾಂಕೋ ಸರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದಂತಹ ರಿಯಾಜ್ ಬರಂಗಿಪೇಟೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಅತಾವುಲ್ಲಾ ಜೋಕಟ್ಟೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ನೀವು ತಮ್ಮನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಉಪಾಧ್ಯಕ್ಷರಾದಂತಹ ವಿಕ್ಟರ್ ಮಾರ್ಟಿಸ್ ಹಾಗೂ ಮಿಸ್ರಿಯಾ ಕಣ್ಣೂರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ರಾಜ್ಯ ಸಮಿತಿ ನಾಯಕರು, ಅದೇ ರೀತಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದಂತಹ ಜಲೀಲ್ ಕೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಬಂದಿರತಕ್ಕಂತಹ ಈ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳ ಸದಸ್ಯರು, ನಾಯಕರುಗಳಿಗೆ, ಅದೇ ರೀತಿ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಹೇಳ್ತಾ ಜೈ ಹಿಂದ್, ಜೈ SDPI. ಸರ್ವರನ್ನು ಸ್ವಾಗತಿಸಿದ ಅನ್ವರ್ ಸಾದಾತ್ ತಮಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನುದ್ದೇಶಿಸಿ ಮಾತನಾಡಲು ಇಂದಿನ ಈ ಒಂದು ಸಂವಿಧಾನ ದೀಕ್ಷೆ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿರುವ ದಲಿತ ಹೋರಾಟಗಾರರಾಗಿರುವ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರು ಆಗಿರುವಂತಹ BR ಭಾಸ್ಕರ್ ಪ್ರಸಾದ್ ರವರನ್ನು ನಿಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. దీపాటింగ్ కావండి ఎల్లారు దీపాటింగ్ నాలో ಪ್ರತಿಜ್ಞಾ ವಿಧಿ ಅಮ್ಮ ನಿಕ್ ಪಾಟಿಂಗ್ ಅವಲ್ಲಿ దీಪಾಟಿಂಗ್ ಹಾಲ್ ಪ್ರತಿಜ್ಞಾ ವಿಧಿ ಆದಮೇಲೆ ಅಲ್ಲ ಇವರು ಹೇಳೋದನ್ನ ದೇಶಿಸಿ ಸ್ಪೀಚ್ ಆದ ನಂತರ ಪ್ರತಿಜ್ಞಾ ವಿಧಿ ಸರಿ ಸರಿ దీಪಾಟಿಂಗ್ ಅವಲ್ಲಿ ದೀಪಾಟಿಂಗ್ ಹ್ಯಾಂಡ್ ఎక్కువರ ಸಂವಿಧಾನ ದೀಕ್ಷೆಯ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ನನ್ನ ಸಹೋದರರೇ ಸಹೋದರಿಯರೇ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನನ್ನ ಗೌರವಾನ್ವಿತ ಪಕ್ಷದ ನಾಯಕರೇ ಮತ್ತು ಈ ಕಾರ್ಯಕ್ರಮವನ್ನು ದೂರದಿಂದ ಕೂಡ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ನನ್ನ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಹಾಗೆ ಜೊತೆಗೆ ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡೋದ್ರ ಮೂಲಕ ಇಲ್ಲಿ ರಕ್ಷಣೆಯನ್ನು ನೀಡ್ತಾ ಇರುವಂತಹ ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಗೌರವದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೆ ಮಾಧ್ಯಮ ಮಿತ್ರರನ್ನು ಕೂಡ ನಾನು ನೆನೆಸ್ಕೊಳ್ಬೇಕಿಲ್ಲಿ. ಕೆಲವು ಸಾರಿ ಬೇರೆ ಸಂಘಟನೆಗಳೇನಿದ್ದಾವೆ ಅವು 4 ಜನ ಇಲ್ದಿದ್ರು ಕೂಡ 40 ಜನ ಮಾಧ್ಯಮದವರು ಇಲ್ಲಿರ್ತಾರೆ ಕೆಲವು ಸಾರಿ. ಆದರೆ ನಾವು ಸಂವಿಧಾನ ದೀಕ್ಷೆ ಅನ್ನುವಂತಹ ಒಂದು ದೇಶ ಪ್ರೇಮದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ತಾವೆಲ್ಲೇ ದೂರದಲ್ಲಿದ್ದರೂ ಕೂಡ ತಮ್ಮನ್ನು ಕೂಡ ನನ್ನ ಆತ್ಮೀಯವಾಗಿ ಮಾನಸಿಕವಾಗಿ ನಿಮ್ಮನ್ನು ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇನೆ. ನೀವು ಯಾವತ್ತೂ ಕೂಡ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಬೇಲಿನೇ ಎದ್ದು ಹೊಲ ಮೇಯ್ತು ಅಂತಂದ್ರೆ ಕಾಯೋದು ಯಾರು ಅನ್ನೋಂಗೆ ಒಂದು ಗಾದೆ ಮಾತಿದೆ. ಅಂದ್ರೆ ಅದರ ಅರ್ಥ ನಮ್ಮನ್ನ ಯಾರು ರಕ್ಷಣೆ ಮಾಡಬೇಕಿತ್ತು, ಯಾರು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಪಣವನ್ನು ತೊಡಬೇಕಿತ್ತು, ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವಾಗ ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತೀವಿ, ಎಲ್ಲರನ್ನೂ ಕೂಡ ನಾನು ಸಂವಿಧಾನದತ್ತವಾಗಿ ಸಮಸಮಾನದ ಸಮಚಿತ್ತದಿಂದ ಸಮಾನ ಮನಸ್ಸಿನಿಂದ ನಾನು ನೋಡ್ತೀನಿ ಅನ್ನುವಂತಹ ಪ್ರಮಾಣವನ್ನು ಮಾಡಿ ಕೊನೆಗೆ ಈ ದೇವರ ನಾಡು ಮಂಗಳೂರಿಗೆ, ಕರಾವಳಿ ಭಾಗಕ್ಕೆ, ವಿದ್ಯಾವಂತರ ನಾಡಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅನ್ನಿಸ್ಕೊಂಡಂತಹ ಬಸವರಾಜ ಬೊಮ್ಮಾಯಿಯವರು ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಭಾವನೆಗಳಿಗೆ ಧಕ್ಕೆ ಬಂದಾಗ ಕ್ರಿಯೆಗೆ ಪ್ರತಿಕ್ರಿಯೆ ನೀಡಬೇಕಾಗತ್ತೆ ಅಂತ. ಅವರು ಹೇಳಿದಂಥ ಪ್ರತಿಕ್ರಿಯೆ ಯಾವ ಮಟ್ಟದ್ದು ಅಂತಂದ್ರೆ, ಯಾರು ಯಾರ ಮೇಲೆ ಬೇಕಾದರೂ ಹಲ್ಲೆ ಮಾಡಲಿ, ಕೊಲೆ ಮಾಡಲಿ, ದಬ್ಬಾಳಿಕೆ ದಾಳಿ ಮಾಡಲಿ, ಅದನ್ನ ಪ್ರತಿಕ್ರಿಯೆಯಾಗಿ ನಾವು ನೋಡಬೇಕಾಗತ್ತೆ ಅನ್ನುವಂತಹ ಮಾತನಾಡಿದರೆ ಇದು ನಮ್ಮ ಸಂವಿಧಾನ ಒಪ್ಪುವಂತಹ ಮಾತು ಅಲ್ಲ. ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬದುಕುವ ಹಕ್ಕು ಕೊಟ್ಟಿದೆ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ, ಘನತೆಯುಕ್ತವಾಗಿ ಬದುಕುವಂತಹ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದೆ. ಅದಕ್ಕೆ ಅವಹೇಳನ ಮಾಡುವ ರೀತಿಯಲ್ಲಿ ಅಥವಾ ಸಂವಿಧಾನವನ್ನ ಅಪಹಾಸ್ಯ ಮಾಡುವ ರೀತಿಯಲ್ಲಿ ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂತಂದ್ರೆ ಬಹುಶಃ ಇದು ದೇಶ ಪ್ರೇಮಿಗಳು ಮಾತಾಡುವಂತಹ ಮಾತನಲ್ಲ. ಅದ್ಯಾರು ಬೇಕಾದರೂ ಆಗಿರಲಿ, ಸಂವಿಧಾನವನ್ನ ಅಗೌರವಿಸಿ ಸಂವಿಧಾನಕ್ಕೆ ಅಪಪ್ರಚಾರ ಮಾಡುವಂಥದ್ದು, ಅಪಚಾರ ಮಾಡುವಂಥದ್ದು ಅಥವಾ ಸಂವಿಧಾನವನ್ನ ವ್ಯಂಗ್ಯ ಮಾಡುವಂಥ ಕೆಲಸ ಅದು ಸಾಮಾನ್ಯ ನಾಗರಿಕರು ಮಾಡಿದ್ರು ಅಷ್ಟೇ, ಮುಖ್ಯಮಂತ್ರಿ ಮಾಡಿದ್ರು ಅಷ್ಟೇ, ಅದು ನಿಜವಾಗಲೂ ಕೂಡ ದೇಶದ್ರೋಹದ ಕೃತ್ಯ. ಈ ಹೇಳಿಕೆಯನ್ನು ನೀಡುವ ಮೂಲಕ ಈ ಸಮಾಜದ ಶಾಂತಿಯನ್ನು ಕದಡುವಂಥ ಪ್ರಯತ್ನವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಂದ್ರೆ ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಬಹುಶಃ ಇನ್ನೊಂದಿರಲಾರದು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳೋದೇನು ಅಂತಂದ್ರೆ, ನಿಮ್ಮ ಭಾವನೆಗಳಿಗೆ ಧಕ್ಕೆ ಬಂತು ಅಥವಾ ಇನ್ನೇನೋ ಕ್ರಿಯೆ ಆಯಿತು, ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡ್ತೀವಿ, ಹಲ್ಲೆ ಮಾಡೋದೇ ಪ್ರತಿಕ್ರಿಯೆ ಅನ್ನೋದಾದ್ರೆ ನಾನು ಕೆಲವು ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳಲ್ಲಿ ಕೇಳೋದೇನು ಅಂತಂದ್ರೆ, ನಾನು ಸಂವಿಧಾನ ದೀಕ್ಷೆಯ ವಿಚಾರಕ್ಕೆ ಬರೋದಕ್ಕೆ ಮುಂಚೆ ನಾನು ಈ ಪೀಠಿಕೆಗಳನ್ನ ಹಾಕ್ಲೇಬೇಕು. ಮುಖ್ಯಮಂತ್ರಿಗಳಲ್ಲಿ ಕೇಳೋದೇನು ಅಂತಂದ್ರೆ, ಕಂಬಾಲಪಲ್ಲಿಯಲ್ಲಿ 7 ಜನ ದಲಿತ ಕುಟುಂಬದವರನ್ನ ಸಜೀವವಾಗಿ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ರು. ಹಾಗಾದ್ರೆ ಆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ದಲಿತ ಸಮುದಾಯ ಬೆಂಕಿ ಇಡುವ ಕೆಲಸ ಮಾಡ್ಬೇಕಾ ಈ ನಾಡಿಗೆ? ಮುಖ್ಯಮಂತ್ರಿಗಳಿಗೆ ಸ್ವಲ್ಪನಾದ್ರೂ ಕೂಡ ವಿವೇಚನೆ ಇದ್ದಿದ್ರೆ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ರ?
ಹಾಗೆ ಇತ್ತೀಚೆಗೆ ಶಹಾಪುರ ಉತ್ತರ ಕರ್ನಾಟಕದ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದ ಶಹಾಪುರದಲ್ಲಿ ಒಬ್ಬ ದಲಿತ ಸಮುದಾಯದ ಹೆಣ್ಮಗಳನ್ನ ಬೆತ್ತಲೆ ಮಾಡಿ ಆಕೆಯ ಮೈ ಚರ್ಮ ಅರಿಯುವ ರೀತಿಯಲ್ಲಿ ಹೊಡಿತಾರೆ. ಹಾಗಾದ್ರೆ ಆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಆ ದಲಿತ ಸಮುದಾಯ ಯಾರು ಆ ದೌರ್ಜನ್ಯವನ್ನು ಮಾಡಿದ್ರು ಆ ಸಮುದಾಯದ ಮೇಲೆ ಏರಿ ಹೋಗ್ಬೇಕು ಅಂತ ಅರ್ಥನ? ಮತ್ತೆ ಇತ್ತೀಚೆಗೆ ಅದೇ ಕೊಪ್ಪಳದ ಭಾಗದಲ್ಲಿ ಒಬ್ಬ ದಲಿತ ಸಮುದಾಯದ ಹೆಣ್ಮಗಳನ್ನ ಬೆಂಕಿ ಹಾಕಿ ಸುಟ್ಟಾಕ್ತಾರೆ. ತುಮಕೂರಿನ ಗುಬ್ಬಿನಲ್ಲಿ ಒಬ್ಬ ದಲಿತ ಸಮುದಾಯದ ಒಬ್ಬ ಕೃಷಿಕನನ್ನ ಮನೆಗೆ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಈ ಎಲ್ಲಾ ಕೃತ್ಯಗಳು ಕೂಡ ಕ್ರಿಯೆಯಾಗಿ ನಡೀತಾ ಇದ್ದೇವೆ, ಜಾತಿವಾದದ ಭಾಗವಾಗಿ ನಡೀತಾ ಇದೆ ಅಂತಂದ್ರೆ ನಾವು ಕಾನೂನನ್ನ ಮೀರಿ ನಾವು ಅದೇ ರೀತಿ ಕತ್ತಿ ಕಡಾರಿಗಳನ್ನು ಹಿಡಿದು ಬೀದಿಗಿಳಿಬೇಕು ಅಂತ ಅರ್ಥನ? ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನಿದೆ, CRPC ಇದೆ, IPC ಇದೆ. ಅದನ್ನ ಕಾಪಾಡೋದಕ್ಕೆ ಪೊಲೀಸ್ನವರಿದ್ದಾರೆ, ಕೋರ್ಟ್ಗಳಿದ್ದಾವೆ. ಶಿಕ್ಷೆಯ ಪ್ರಮಾಣವನ್ನ ಅಥವಾ ನ್ಯಾಯ ಅನ್ಯಾಯವನ್ನ ನಿರ್ಧಾರ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆ ಇದೆ. ಅದೆಲ್ಲವೂ ಇರುವಾಗ ಕ್ರಿಯೆಗೆ ಪ್ರತಿಕ್ರಿಯೆ ನಡೆಯುತ್ತೆ. ನಮ್ಮ ಭಾವನೆಗೆ ಧಕ್ಕೆ ಬಂದ್ರೆ ನಾವು ಅಲ್ಲೇ ಮಾಡ್ತೀವಿ ಅಂತ ಹೇಳುವಂತಹ ಪರಿಸ್ಥಿತಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಅಂತಂದ್ರೆ ಬಹುಶಃ ಈ ನಾಡು ಇಡೀ ದೇಶದ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗ್ತದೆ. ನೀವು ಕಾನೂನನ್ನು ಕಾಪಾಡುವಂತಹ ಮುಖ್ಯಮಂತ್ರಿ ನಾನಲ್ಲ, ಒಂದು ಸಂಘ ಪರಿವಾರದ ಹಿಂಬಾಲಕನಂತೆ ನಾನು ವರ್ತನೆ ಮಾಡುವಂತಹ ವ್ಯಕ್ತಿ ಅನ್ನೋದಾದ್ರೆ ನೇರವಾಗಿ ಘೋಷಣೆ ಮಾಡಿ ಆ ಗೌರವಾನ್ವಿತ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೀವು ಬೇಕಿದ್ರೆ ಚಡ್ಡಿರನ್ನ ಹಾಕೊಳ್ಳಿ, ಪ್ಯಾಂಟನ್ನು ಹಾಕೊಳ್ಳಿ, ಹೋಗಿ ಬೈಠಕ್ಕನ್ನ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ, ಯಾರು ಬೇಡ ಅಂತ ಹೇಳಲಿಲ್ಲ. ನೀವು ಯಾವುದೇ ಸಂಘಟನೆಯನ್ನ ಸೇರ್ಕೊಂಡು ನೀವು ಒಂದೇ ಮಾತ್ರ ಹೇಳಿ, ನಮಸ್ತೆ ಸದಾವತ್ಸಲ ಹೇಳಿ ಅಥವಾ ರಾಷ್ಟ್ರಗೀತೆ ಹೇಳಿ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ಆಡಬಾರದ ಕೋತಿ ಆಟಗಳೆಲ್ಲ ಆಡೋದಕ್ಕೆ ನಿಮ್ಗೆ ಅವಕಾಶ ಇದೆ, ಆಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಗೌರವಾನ್ವಿತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಾಗ ಆ ಸ್ಥಾನಕ್ಕೆ ಜವಾಬ್ದಾರಿ ತರುವಂಥ ಕೆಲಸವನ್ನ ನೀವು ಮಾಡಲೇಬೇಕಾಗುತ್ತೆ. ಹಾಗೆ ಇವತ್ತು ನಾವು ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಏನು ಅಂತಂದ್ರೆ ಸಂವಿಧಾನ ದೀಕ್ಷೆ. ಯಾಕೆ ಸಂವಿಧಾನ ದೀಕ್ಷೆ ಅಂತಂದ್ರೆ ಕೆಲವರು ಹೇಳ್ತಾರೆ ಇತ್ತೀಚೆಗೆ ಇಲ್ಲಿ ತ್ರಿಶೂಲ ದೀಕ್ಷೆ ಮಾಡಿದ್ರು, ಅವರಿಗೆ ನಾವು ಸಡ್ಡು ಹೊಡೆದು ಈ ಕಾರ್ಯಕ್ರಮವನ್ನು ಮಾಡಿದೀವಿ ಅಂತ. ಅಲ್ಲ, ಅವರಿಗೆ ಸಡ್ಡು ಹೊಡಿಬೇಕಾಗಿಲ್ಲ, ಅವರ ಸಡ್ಡುಗಳನ್ನ ಅವರವರೇ ಹೊಡ್ಕೋತಾರೆ. ತ್ರಿಶೂಲ ದೀಕ್ಷೆಯನ್ನ ಮಾಡ್ತೀವಿ ಅಂತ ತ್ರಿಶೂಲ ಕೊಟ್ಟು ಕಳಿಸಿದ ಮೇಲೆ ಪೊಲೀಸ್ ಸಹೋದರರು ಇಲ್ಲೇ ಇದ್ದಾರೆ. ದಸರಾ ಹಬ್ಬದ ಆಚರಣೆ ಮಾಡ್ತೀನಿ ಅಂತ ಒಂದು ಲಾಡ್ಜ್ನಲ್ಲಿ ಪಾರ್ಟಿ ಮಾಡೋದಕ್ಕೆ ಹೋಗಿ ಅದೇ ತ್ರಿಶೂಲದಲ್ಲಿ ಚುಚ್ಕೊಂಡು ಸತ್ತಂತ ಉದಾಹರಣೆ ಇಲ್ಲಿದೆ. ತ್ರಿಶೂಲ ಕೊಟ್ಟಿದ್ದು ಯಾರನ್ನ ಕೊಲ್ಲೋದಕ್ಕಲ್ಲ, ತಮಗೆ ತಾವು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದಕ್ಕೆ. ಕೊಟ್ಕೊಳ್ಳಿ, ಅದರ ಪರಿಣಾಮ ಏನಾಗುತ್ತೆ ಅಂತ ಮುಂದಕ್ಕೆ ಅವರೇ ನೋಡ್ಕೋತಾರೆ. ನಾವು ಯಾರಿಗೂ ಸಡ್ಡು ಹೊಡಿಬೇಕಾಗಿಲ್ಲ. ಆಮೇಲೆ ಸಡ್ಡು ಹೊಡೆಯೋದು ಅಂತಂದ್ರೆ ನಾವು ಏನು ಕಾನೂನುಬದ್ಧವಾದಂತಹ ಹಾದಿನಲ್ಲಿದ್ದೀವಿ, ನಾವು ಈ ದೇಶವನ್ನ ಗೌರವಿಸುವ ನಿಟ್ಟಿನಲ್ಲಿ ಹೇಗೆ ಸಮರ್ಥನೀಯವಾಗಿ ನಡ್ಕೊಳ್ತಾ ಇದ್ದೀವಿ ಆ ರೀತಿಯಾಗಿ ನಮ್ಮ ಎದುರುಗಡೆ ನಿಂತಂಥವ್ರಿಗೆ ನಾವು ಸವಾಲೊಡ್ಡೋಣ, ಸ್ನೇಹ ಮಾಡೋಣ, ವಿಶ್ವಾಸ ಮಾಡೋಣ, ಮಾತುಕತೆ ನಡೆಸೋಣ. ಆದರೆ ಯಾರು ಈ ದೇಶದ ಕಾನೂನು ಅನ್ನೋದಿದೆ, ಸಂವಿಧಾನ ಅನ್ನೋದಿದೆ, ವ್ಯವಸ್ಥೆ ಇದೆ, ಇಲ್ಲಿನ ಭ್ರಾತೃತ್ವ, ಸೌಹಾರ್ದತೆ, ಐಕ್ಯತೆ, ಒಗ್ಗಟ್ಟು ಇವೆಲ್ಲವೂ ಏನಿದೆ ಇದಕ್ಕೆ ಆತಂಕಕಾರಿಯಾದಂಥ ಕೆಲಸಗಳನ್ನು ಮಾಡ್ತಾರೆ, ಅಪಾಯಕಾರಿಯಾದಂಥ ಕೆಲಸವನ್ನು ಮಾಡ್ತಾರೆ, ಉಗ್ರವಾದಿಗಳಾಗಿ ನಡ್ಕೋತಾರೆ. ಅವರ ಜೊತೆಯಲ್ಲಿ ನಮಗೆ ಸಡ್ಡು ಇಲ್ಲ, ಸ್ನೇಹನೂ ಇಲ್ಲ, ವಿಶ್ವಾಸನೂ ಇಲ್ಲ. ಅವರನ್ನು ನಾವು ಕೊನೆ ಪಕ್ಷ ಮನುಷ್ಯರಾಗಿ ಕೂಡ ಪರಿಗಣಿಸೋದಿಲ್ಲ. ಮನುಷ್ಯರನ್ನ ಮನುಷ್ಯರಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಕೈನಲ್ಲಿ ಅಂದ್ರೆ ಅವ್ರನ್ನ ಪರಿಗಣಿಸೋದಿಲ್ಲ. ಮತ್ತೆ ಆ ತ್ರಿಶೂಲ ದೀಕ್ಷೆಯನ್ನ ಕೊಟ್ಟು ನಂತರ ಅದನ್ನ ದೀಕ್ಷೆ ಅಂತ ಕರೆಯೋದಿಲ್ಲ. ನಾನು ದೀಕ್ಷೆ ಅಂತ ಕರೆದ್ರೆ ತಪ್ಪಾಗುತ್ತೆ. ದೀಕ್ಷೆ ಅನ್ನೋ ಪದಕ್ಕೆ ಬಹಳ ಉತ್ತಮವಾದಂತಹ ಅರ್ಥ ಇದೆ. ದೀಕ್ಷೆ ಅಂದ್ರೆ ಅವರಿಗೆ ಒಂದು ಉತ್ತಮವಾದ ಕೆಲಸಕ್ಕೆ ಅವರನ್ನ ಸಡ್ಡುಗೊಳಿಸೋದು, ನೇಮಕ ಮಾಡುವಂಥದ್ದು ಅಂತ, ಅವರಿಗೆ ಒಂದು ಪ್ರಮಾಣವನ್ನ ಸ್ವೀಕಾರ ಮಾಡುವಂತ ಸಂದರ್ಭಕ್ಕೆ ಅವ್ರಿಗೆ ಒಡ್ಡೋದು ಅಂತ. ಇದು ದೀಕ್ಷೆ ಅಲ್ಲ, ಇದು ಪೈಶಾಚಿಕ ಕೃತ್ಯಗಳಿಗೆ ಅವರನ್ನು ಅಣಿಗೊಳಿಸುವಂತಹ ಒಂದು ವ್ಯವಸ್ಥಿತವಾದ ಹುನ್ನಾರ. ಇದು ಈ ಒಂದು ಕಾರ್ಯಕ್ರಮ ಮಾಡಿದ ನಂತರ ಆ ಕಾರ್ಯಕ್ರಮದ ಮುಖಂಡರು ಬಂದು ಮಾಧ್ಯಮಗಳ ಮುಂದೆ ಮಾತಾಡಿದ್ದೇನು ಅಂತಂದ್ರೆ, ನಾವು ಗನ್ನು ಬಾಂಬು ದೀಕ್ಷೆಯನ್ನು ಕೊಟ್ಟಿಲ್ಲ, ತ್ರಿಶೂಲ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗ, ನಮ್ಮ ಧರ್ಮದ ಭಾಗ, ಹಾಗಾಗಿ ನಾವು ಅದನ್ನ ದೀಕ್ಷೆಯಾಗಿ ಕೊಟ್ಟಿದ್ದೀವಿ ಅಂತ. ಒಂದು ಸವಾಲು ಅಥವಾ ಪ್ರಶ್ನೆಯನ್ನು ನಾನು ಕೇಳ್ತೀನಿ, ಈ ತ್ರಿಶೂಲ ದೀಕ್ಷೆಯನ್ನ ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಕ್ಕಳಿಗೆ ಕೊಟ್ರಾ? ಈ ತ್ರಿಶೂಲ ದೀಕ್ಷೆಯನ್ನ ನೀವು ಜಗದೀಶ್ ಕಾರಂತರ ಅಣ್ಣ ತಮ್ಮಂದರಿಗೆ ಏನಾದ್ರು ಕೊಟ್ರಾ? ಈ ತ್ರಿಶೂಲ ದೀಕ್ಷೆಯನ್ನ ನೀವು ಪ್ರಮೋದ್ ಮುತಾಲಿಕನ ಸಹೋದರ ಸಹೋದರಿಯರಿಗೆ ಕೊಟ್ರಾ? ನಿಮ್ಮ ಮಕ್ಕಳೆಲ್ಲ ಚಂದವಾಗಿ ಓದ್ಕೊಂಡು ಫಾರಿನ್ಗಳಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ಕಮಾಯಿ ಮಾಡಿಕೊಂಡು ನೆಮ್ಮದಿಯಾಗಿ ITBT ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು. ತ್ರಿಶೂಲ ಹಿಡ್ಕೊಂಡು ಬೀದಿಲ್ ನಿಂತು ಒಡೆದಾಡೋದಕ್ಕೆ, ಕೇಸ್ಗಳು ಹಾಕ್ಸ್ಕೊಳ್ಳೋದಕ್ಕೆ ಈ ನಾಡಿನ ಶೂದ್ರ ಸಮುದಾಯ, ಹಿಂದುಳಿದ ವರ್ಗಗಳ ಸಮುದಾಯ, ಬಿಲ್ಲವರು, ಬಂಟ್ರು, ಮೊಗವೀರರು, ದಲಿತರು, ಅಸ್ಪೃಶ್ಯರು ಇವರು ಬೇಕಾ? ಧರ್ಮವನ್ನ ಕಾಪಾಡುವಂತಹ ಗುತ್ತಿಗೆಯನ್ನ ಕೇವಲ ಈ ನಾಡಿನ ಅಥವಾ ಈ ರಾಜ್ಯದ, ಈ ರಾಷ್ಟ್ರದ ದಲಿತ ಸಮುದಾಯಗಳು, ಹಿಂದುಳಿದ ವರ್ಗಗಳು ಮಾತ್ರ ಏನಾದ್ರು ಗುತ್ತಿಗೆ ತಗೊಂಡಿದ್ದಾವ ಧರ್ಮವನ್ನ ನಾವು ಕಾಪಾಡ್ತೀವಿ ಅಂತ? ಇಷ್ಟಕ್ಕೂ ಧರ್ಮವನ್ನ ಕಾಪಾಡೋದು ಅಂದ್ರೆ ಏನು?
ಯಾರನ್ನಾದ್ರೂ ಕೊಲ್ಲೋದಾ? ಯಾರ ಮೇಲಾದ್ರೂ ಹಲ್ಲೆ ಮಾಡೋದಾ? ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡ್ತಾ ಜೈ ಶ್ರೀರಾಮ್ ಅಂತ ಕೂಗೋದು ಧರ್ಮನಾ? ಶ್ರೀರಾಮಚಂದ್ರನಾದ್ರೂ ಒಪ್ಪುವಂತ ಮಾತಾ ಇದು? ನೀವು ಕತ್ತಿ ಕಟಾರಿಗಳನ್ನ ಹೊರಗಡೆ ತರ್ತೀವಿ, ನಾವು ಕತ್ತಿಗಳನ್ನ ಹಿಡಿದು ರಸ್ತೆಯಲ್ಲಿ ನಿಂತರೆ ಇಲ್ಲಿ ಹೆಣ ಉಳೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಡುವ ಬಜರಂಗ ದಳ ಆಗಲಿ, ಶ್ರೀರಾಮ್ ಸೇನೆ ಆಗಲಿ, VHP ಆಗಲಿ, ನಿಮ್ಮೆಲ್ಲರಿಗೂ ಕೇಳೋ ಪ್ರಶ್ನೆಗಳು ಈ ದೇಶದ ದಲಿತ ಸಮುದಾಯ, ಮುಸಲ್ಮಾನ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಹಲ್ಲೆಗಳೇ ಆಗ್ತಿದ್ದಂಥ ಸಂದರ್ಭದಲ್ಲಿ, ಅವರ ಮೇಲೆ ಜಾತಿ ಕಾರಣಕ್ಕಾಗಿ ದಬ್ಬಾಳಿಕೆಗಳು ನಡೀತಿದ್ದಂಥ ಸಂದರ್ಭದಲ್ಲಿ ಕೇವಲ ಜಾತಿಯ ಕಾರಣಕ್ಕೆ ನೀನು ಪಂಚೆ ಕಟ್ಟುವಾಗಿಲ್ಲ, ನೀನು ವಾಚ್ ಕಟ್ಟುವಂಗಿಲ್ಲ, ಮೀಸೆ ತಿರುವಂಗಿಲ್ಲ, ಕುದುರೆ ಮೇಲೆ ಸವಾರಿ ಹೋಗೋಂಗಿಲ್ಲ, ವೈಭವದಿಂದ ಮದುವೆ ಆಗೋಂಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಹಲ್ಲೆ ಮಾಡ್ತಾರಲ್ಲ, ಆಗ ನಿಮ್ಮ ಕತ್ತಿ ಕಟಾರಿಗಳೆಲ್ಲ ಎಲ್ಲಿ ಮುಚ್ಚಿಟ್ಟಿದ್ರಿ? ಆಗ ನಿಮ್ಮ ಕತ್ತಿ ಕಟಾರಿಗಳೆಲ್ಲ ಏನು ಕೆಲಸ ಮಾಡ್ತಿದ್ವು, ಏನು ತುಕ್ಕಿಡ್ತಿದ್ವು ಅವಾಗೆಲ್ಲ ನಿಮಗೆ? ಹಿಂದೂಗಳು ಅಂತಂದ್ರೆ ಕೇವಲ ನಿಮ್ಮ ಲೆಕ್ಕದಲ್ಲಿ ಯಾರು ಆಗಿದ್ರೆ? ಈ ದೇಶದ ದಲಿತ ಮತ್ತು ಶೂದ್ರ ಸಮುದಾಯಗಳ ಮೇಲೆ ಹಲ್ಲೆಗಳಾದಾಗ, ಕೊಲ್ಲೆಗಳಾದಾಗ ಅವರು ದಲಿತರ ಮೇಲೆ ನಡೀತಾ ಇರುವಂತಹ ಹಲ್ಲೆಗಳಿದು ಅಂತ ನಿಮ್ಗೆ ಅನಿಸಿಲ್ವಾ ಯಾವತ್ತು? ಹಾಗಾದ್ರೆ ಹಿಂದೂಗಳ ಮೇಲೆ ಹಲ್ಲೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವ ಹಲ್ಲೆ ನಿಮ್ಗೆ ಕಣ್ಣು ಕಾಣುತ್ತೆ. ಈ ದೇಶದಲ್ಲಿ ಆಗ್ತಾ ಇರುವಂತಹ ಹಲ್ಲೆಗಳು ಯಾವುದು ನಿಮ್ಗೆ ಕಣ್ಣು ಕಾಣೋದಿಲ್ವಾ? ಬೆಲ್ಚಿ, ಪಿಪ್ರಾ, ಪೆಸ್ತಾರ, ಕರಂಚೇಡು, ಕೈರ್ಲಾಂಜಿ, ಕಂಬಾಲ್ಪಲ್ಲಿ, ಇಲ್ಲೆಲ್ಲ ಕೂಡ ದಲಿತರ ಸಜೀವ ದಹನಗಳಾಯ್ತಲ್ಲ. ಹೆಣ್ಣು ಮಕ್ಕಳನ್ನ ಇನ್ನಿಲ್ದಂತೆ ಕಾಡಿ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಕೊಂದಾಕಿದ್ರಲ್ಲ, ಅವ್ಯಾರು ಕೂಡ ನಿಮ್ಮ ಲೆಕ್ಕದಲ್ಲಿ ಹಿಂದೂಗಳಲ್ವಾ? ಕೇವಲ ಬ್ರಾಹ್ಮಣ್ಯ, ಸನಾತನವಾದ ಬ್ರಾಹ್ಮಣರು ಇವ್ರಿಗೇನಾದ್ರೂ ತೊಂದರೆ ಆದಾಗ ಮಾತ್ರ ಬೀದಿಗೆ ಇಳಿಯೋದ ಹಿಂದುತ್ವನ? ಇಷ್ಟಕ್ಕೂ ಕೂಡ ಹಿಂದುತ್ವವನ್ನು ಕಾಪಾಡ್ತೀನಿ ಅಂತ ಬೀದಿಗೆ ಬರ್ತಾ ಇರುವಂತದ್ದು, ಕೇಸ್ಗಳನ್ನ ಹಾಕ್ಸ್ಕೊಂಡು ಜೈಲ್ಗೆ ಹೋಗ್ತಾ ಇರುವಂತ ಸಮುದಾಯದ ಹಿನ್ನೆಲೆಯ ನೋಡಿ ನೀವು ಯಾವ ಜಾತಿಯ ಮಕ್ಕಳು ಅಂತ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಕ್ಕಳನ್ನ ಯಾವತ್ತಾದ್ರೂ ಕಳ್ಕೊಂಡ್ಬಂದು ತ್ರಿಶೂಲ ದೀಕ್ಷೆ ಕೊಟ್ಟು ನಾನು ಧರ್ಮಕ್ಕೋಸ್ಕರ ಕಾಪಾಡ್ತೀನಿ ಅಂತ ಅವ್ರ ಕೈ ಕತ್ತಿ ಕೊಟ್ಟು ರೋಡಲ್ಲಿ ನಿಲ್ಸಿದ್ಯಾ? ಎಲ್ಲಾದ್ರೂ ಒಂದು ಉದಾಹರಣೆ ಇದೆಯಾ? ಜಗದೀಶ್ ಕಾರಂತರ ಮಕ್ಕಳಾಗ್ಲಿ, ಅಣ್ಣ ತಮ್ಮದಿರಾಗ್ಲಿ ಯಾವತ್ತಾದ್ರೂ ಕೂಡ ಕತ್ತಿ ಕಟಾರಿ ಇಟ್ಕೊಂಡು ರಸ್ತೆಯಲ್ಲಿ ಬಂದು ನಿಂತು ನಾನು ಧರ್ಮ ಕಾಪಾಡ್ತೀನಿ ಅಂತ ಹೇಳಿದ್ಯಾ? ಆದ್ರೆ ಈ ಸಮಾಜದ ಶೂದ್ರ ಸಮುದಾಯ, ದಲಿತ ಸಮುದಾಯದ ಹುಡುಗರನ್ನ ಮಾತ್ರ ಪ್ರಚೋದನೆ ಮಾಡ್ತಾರೆ. ಧರ್ಮ ಕಾಪಾಡೋದಕ್ಕೆ ನೀವು ಮಾತ್ರ ಲಾಯಕ್ ಆಗಿರೋದು ಅಂತ ಹೇಳ್ತಾರೆ. ಅವ್ರ ಮೂಲಕ ಗಲಭೆಗಳನ್ನ ಮಾಡಿಸ್ತಾರೆ. ಕೇಸ್ಗಳು ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಬಿದ್ದಾಗ ಅವ್ರನ್ನ ಕಾಪಾಡೋದಕ್ಕೆ ಯಾರು ಇರೋದಿಲ್ಲ. ಇದೇ ಪಕ್ಕದ ಉಡುಪಿನಲ್ಲಿ ಪ್ರವೀಣ್ ಪೂಜಾರಿ ಅನ್ನುವಂತಹ ಒಬ್ಬ ಯುವಕ ದನವನ್ನ ಸಾಗಾಣಿಕೆ ಮಾಡುವಂತಹ ವೃತ್ತಿಯ ತಂದು ಯಾರೋ ಪಾಪ ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದಂಥ ದನವನ್ನ ಒಂದು ಟಾಟಾ ಎಸ್ ಗಾಡಿನಲ್ಲಿ ಹಾಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ 17 ಜನ ಹಿಂದುಳಿದ ವರ್ಗದ ಸಮುದಾಯದ ಯುವಕರು ಆತನ ಮೇಲೆ ಅಟ್ಯಾಕ್ ಮಾಡಿ ಆತನನ್ನ ಕೊಂದಾಕ್ತಾರೆ. ಸತ್ತಂತವನು ಹಿಂದುಳಿದ ವರ್ಗಕ್ಕೆ ಸೇರಿದವನು, ಕೊಂದಂತವರು ಹಿಂದುಳಿದ ವರ್ಗಕ್ಕೆ ಸೇರಿದವರು, ಒಟ್ಟು ಸತ್ತವನು ಮತ್ತೆ ಜೈಲಿಗೆ ಹೋದವರು ಎಲ್ಲರೂ ಕೂಡ ಸೇರಿ 18 ಕುಟುಂಬಗಳು ಬೀದಿಗೆ ಬಂತು. ಆ 18 ಕುಟುಂಬಗಳು ಜೈಲಿಗೆ ಹೋಗಿ ಕೊರಿತಾ ಬಿದ್ದಿದ್ರೆ ಆ 18 ಕುಟುಂಬಗಳ ತಂದೆ ತಾಯಿಯರ ಸ್ಥಿತಿಗಳು ಏನಾಗಬೇಕು? ಈ ನಾಡಿನ ನನ್ನ ಪ್ರೀತಿ ಗೌರವಾನ್ವಿತ ತಂದೆ ತಾಯಂದ್ರು, ಹಿಂದುಳಿದ ವರ್ಗಗಳ ಯುವಕರ ತಂದೆ ತಾಯಂದ್ರು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳನ್ನ ನೀವು ಬೆಳೆಸ್ತಾ ಇರೋದು, ನೀವು ಪ್ರೀತಿಯಿಂದ ಅನ್ನ ಇಟ್ಟು ಮುತ್ತಿಟ್ಟು ಅವ್ರನ್ನ ಅಕ್ಕರೆಯಿಂದ ಸ್ಕೂಲಿಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ವಿದ್ಯಾಭ್ಯಾಸ ಮಾಡಿ ನಾಳೆ ದಿವಸ ಏನಾದ್ರು ದುಡ್ಕೊಂಡು ಬಂದು ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ತಾರೆ ಅಂತ ನೀವು ಕಾಯ್ಕೊಂಡಿರ್ತೀರಿ. ಆದ್ರೆ ನಿಮ್ಮ ಮಕ್ಕಳ ಬ್ರೈನ್ ವಾಶ್ ಮಾಡಿ, ಅವ್ರ ತಲೆಯಲ್ಲಿ ಧರ್ಮದ ಅಮಲನ್ನ ತುಂಬಿ, ಅವರನ್ನ ಕೊಲೆಗಾರರಾಗಿ ಮಾಡಿ ಜೈಲಿಗೆ ಅಟ್ಟುವಂತ ಕೆಲಸಗಳನ್ನ ಮಾಡ್ತಾ ಅವ್ರ ಮಕ್ಕಳನ್ನ ಫಾರಿನ್ಗಳಲ್ಲಿ ಓದಿಸೋ ಕಳಿಸ್ತಾರಲ್ಲ, ನಿಮ್ಮ ಮಕ್ಕಳಿಗೆ ನೀವು ಇದೇನ ಕಲಿಸ್ತಾ ಇರೋದು? ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳುವಂತ ಜವಾಬ್ದಾರಿ ತಂದೆ ತಾಯಿಯರಿಗಾಗಿ ನಿಮಗಿಲ್ವಾ? ಸಾಕಷ್ಟು ಪ್ರಶ್ನೆಗಳು ಪ್ರತಿ ಸಾರಿ ಈ ನಾಡನ್ನ ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಆದರೂ ಕೂಡ ಹಿಂದುತ್ವದ ಅಮಲನ್ನ ತಲೆಗೆ ಏರಿಸ್ಕೊಂಡಂತ ಜನ ಈ ಕೃತ್ಯಗಳನ್ನ ಮಾಡೋದು ಕಮ್ಮಿ ಆಗ್ತಾನೆ ಇಲ್ಲ. ಪ್ರತಿ ದಿವಸ ಇದು ಹೆಚ್ಚಾಗ್ತಾನೆ ಇದೆ. ನಮ್ಮ ಸಂವಿಧಾನದ ಏನು ಸಮಾನತೆಯನ್ನು ಬೋಧನೆ ಮಾಡುವಂತಹ ಆರ್ಟಿಕಲ್ 14, 15, 17, 20, 21 ಎಲ್ಲವನ್ನೂ ನೀವು ನೋಡ್ತಾ ಬನ್ನಿ. ಏನ್ ಹೇಳುತ್ತೆ? ಧರ್ಮದ ಕಾರಣಕ್ಕಾಗೋ ಜಾತಿಯ ಕಾರಣಕ್ಕಾಗೋ ನೀನು ಯಾರ ಮೇಲಾದ್ರೂ ದಬ್ಬಾಳಿಕೆ ಮಾಡು, ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡು, ಯಾರು ಏನು ತಿನ್ನಬೇಕು, ಯಾರು ಏನು ಬರೀಬೇಕು, ಯಾರು ಏನು ಓದಬೇಕು, ಯಾರು ಯಾವ ದೇವರ ಪೂಜೆಯನ್ನ ಮಾಡಬೇಕು, ಯಾರು ಎಷ್ಟು ಬಟ್ಟೆ ಹಾಕಬೇಕು, ಇದೆಲ್ಲವನ್ನ ನಿರ್ಧಾರ ಮಾಡೋದಕ್ಕೆ ಯಾವುದಾದ್ರೂ ದೇವರು, ಯಾವುದಾದ್ರೂ ಧರ್ಮ ಇವ್ರಿಗೆ ಗುತ್ತಿಗೆಯನ್ನ ಕೊಟ್ಟಿದ್ಯಾ? ಯಾರು ಇವರು ಇದನ್ನೆಲ್ಲ ಕೇಳೋದಕ್ಕೆ? ಸ್ವತಃ ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನೇ ಇವರು ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ. ಸ್ವತಃ ತಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇವರು ಬುದ್ಧಿ ಹೇಳೋದಕ್ಕೆ ಹೋದ್ರೆ ಕಪ್ಪಾಳ ಕೊಡೋದು ಕಳಿಸ್ತಾರೆ ಇವ್ರಿಗೆ. ಆದ್ರೆ ಬೀದಿಲಿ ಹೋಗೋ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ನೀನು ಬಟ್ಟೆ ಇಷ್ಟೇ ಹಾಕ್ಬೇಕು, ನೀನು ಇದನ್ನೇ ಓದಬೇಕು, ನೀನು ಇವ್ರ ಜೊತೆಲಿ ಓಡಾಡಬೇಕು, ನೀನು ಇಂಥ ಸ್ಕೂಲಲ್ಲಿ ಓದಬೇಕು, ಇಂಥ ಕಾಲೇಜಲ್ಲಿ ಇರಬೇಕು, ನೀನು ಇವ್ರನ್ನ ಮದುವೆ ಆಗ್ಬೇಕು, ಇವ್ರನ್ನ ಮದುವೆ ಆಗಬಾರ್ದು. ಇವರ ಯೋಗ್ಯತೆಗೆ 10-20 ರೂಪಾಯಿ ಸಂಪಾದನೆ ಮಾಡಿ ಇವರನ್ನ ಜನ್ಮ ಕೊಟ್ಟದ ತಂದೆ ತಾಯಿಗೆ ಊಟ ಹಾಕೋದಕ್ಕೆ ಅವ್ರಿಗೆ ಗತಿ ಇರೋದಿಲ್ಲ. ಆದ್ರೆ ಈ ರಸ್ತೆಯಲ್ಲಿ ಹೋಗ್ತಾರೋ ಹೆಣ್ಮಕ್ಳನ್ನ ಹಿಡ್ಕೋತಾರೆ, ರಸ್ತೆಯಲ್ಲಿ ಹೋಗ್ತಾರೆ ಗಂಡು ಮಕ್ಕಳನ್ನ ಹಿಡ್ಕೋತಾರೆ, ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಹೋಗ್ತಾರೆ ನೀನ್ ಏನ್ ಮಾಡ್ಬೇಕು ಅಂತ. ಯಾರು ಹೇಳೋದು ಇವರಿಗೆ? ಯಾರಿಗೆ ಈ ಹಕ್ಕನ್ನ ಕೊಟ್ಟಿದ್ಯಾರು?
ನಾನು ಏನು ತಿನ್ನಬೇಕು, ಏನು ಮಾಡಬೇಕು ಅಂತ ಯಾರು ಇವರಿಗೆ ಹೇಳೋದಕ್ಕಾಗತ್ತೆ? ಇನ್ನೊಂದು ಅಜೆಂಡಾವನ್ನು ಇಟ್ಕೊಂಡ್ಬರ್ತಾರೆ. ಏನೋ ದನದ ಮಾಂಸದ ವಿಚಾರಕ್ಕೆ ಸಂಬಂಧ ಬರ್ತಾರೆ. ದನ ನಮ್ಮ ದೇವರು ಅಂತಾರೆ, ತಾಯಿ ಅಂತಾರೆ, ಸಂಸ್ಕೃತಿ ಅಂತಾರೆ, ನಮ್ಮ ಆಚಾರ ವಿಚಾರ ಅಂತಾರೆ. 330 ಕೋಟಿ ದೇವರುಗಳು ಆವಾಸ ಸ್ಥಾನ ದನ ಅಂತ ಕೇಳ್ತಾರೆ. ಈ ಸಂದರ್ಭದಲ್ಲಿ ಇದನ್ನಂತೂ ನಾನು ಉಲ್ಲೇಖಿಸಿ ಮಾತಾಡಲೇಬೇಕಾಗ್ತದೆ. ಯಾಕಂದ್ರೆ ಒಂದು ಸತ್ಯವಾದಂಥ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ನಾನು. ನಮ್ಮ ಭಾರತ ದೇಶದಿಂದ ಪ್ರತಿ ದಿವಸ ವಿದೇಶಗಳಿಗೆ ರಫ್ತಾಗ್ತಾ ಇರುವಂತಹ ದನದ ಮಾಂಸದ ಪ್ರಮಾಣ ಎಷ್ಟು ಅಂದರೆ 2 ಲಕ್ಷ ಟನ್ನು ಒಂದು ದಿವಸಕ್ಕೆ ಹೋಗ್ತಾ ಇರೋದು. ನಮ್ಮ ಇಂಡಿಯಾದಲ್ಲಿ ಪ್ರಮೋದ್ ಮುತಾಲಿಕ್ಕಿಂದ ಹಿಡಿದು, ಕಲ್ಲಡ್ಕ ಪ್ರಭಾಕರ್ ಭಟ್ರಿಂದ ಹಿಡಿದು, ಜಗದೀಶ್ ಕಾರಂತ ಹಿಡಿದು ಅಥವಾ ಪ್ರತಾಪ್ ಸಿಂಹ MP ಇಂದ ಹಿಡಿದು ಎಲ್ಲರೂ ಕೂಡ ಮಾತಾಡೋದೇನು ಅಂತಂದ್ರೆ ದನದ ಮಾಂಸವನ್ನ ಉಪಯೋಗಿಸುವಾಗಿಲ್ಲ, ನಮ್ಮ ಧರ್ಮಕ್ಕೆ ವಿರುದ್ಧ ಅಂತ. ಆದ್ರೆ ಅದೇ ದನದ ಮಾಂಸವನ್ನ ಕಟ್ ಮಾಡಿ ಪ್ಯಾಕೆಟ್ ಮಾಡಿ ವಿದೇಶಗಳಿಗೆ ರಫ್ತು ಮಾಡಬಹುದಾ? ಅದು ನಿಮ್ಮ ಧರ್ಮನಾ? ನೀವು ಒಂದನ್ನ ಗಮನಿಸಬೇಕು. ಈ ದೇಶದಿಂದ ವಿದೇಶಗಳಿಗೆ ದನದ ಮಾಂಸವನ್ನ ರಫ್ತು ಮಾಡುವಂತಹ 6 ಪ್ರಮುಖ ಕಂಪನಿಗಳಿದಾವೆ, ಬಹುದೊಡ್ಡ ಕಂಪನಿಗಳಿದಾವೆ. ಈ 6 ಪ್ರಮುಖವಾದ ಕಂಪನಿಗಳು ಪ್ರತಿ ದಿವಸ ವಿದೇಶಗಳಿಗೆ ರಫ್ತು ಮಾಡ್ತಾ ಇರುವಂತಹ ದನದ ಪ್ರಮಾಣ ಎಷ್ಟು ಅಂತಂದ್ರೆ 2 ಲಕ್ಷ ಟನ್. 2 ಲಕ್ಷ ಟನ್ ದನದ ಮಾಂಸವನ್ನ ರಫ್ತು ಮಾಡ್ತಾರೆ. ದಯಮಾಡಿ ಅಲ್ಲಿ ರೋಡ್ ಬ್ಲಾಕ್ ಮಾಡಬೇಡಿ. ಸಾರ್ವಜನಿಕರಿಗೆ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗೋದು ಬೇಡ. ಸ್ವಲ್ಪ ಮುಂದೆ ಬನ್ನಿ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಮಾಡುವಂತ ಕಾರ್ಯಕ್ರಮ ನಾವೇನು ಮಾಡೋದಿಲ್ಲ. ಜನ ಜಾಸ್ತಿ ಆಗಿರೋದ್ರಿಂದ ಹಾಗಾಗಿರ್ಬೋದು, ಉದ್ದೇಶಪೂರ್ವಕವಾಗಿ ಖಂಡಿತವಾಗ್ಲೂ ಅಲ್ಲ. ದಯಮಾಡಿ ಸ್ವಲ್ಪ ಬನ್ನಿ. ವಾಲಂಟಿಯರ್ಸ್ ಸ್ವಲ್ಪ ಆ ಕಡೆ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಪ್ರತಿ ದಿವಸ ವಿದೇಶಗಳಿಗೆ ರಫ್ತಾಗುವಂತಹ ದನದ ಮಾಂಸದ ಪ್ರಮಾಣ ಎಷ್ಟಿದೆ ಅಂತಂದ್ರೆ 2 ಲಕ್ಷ ಟನ್. ಇದನ್ನ ರಫ್ತು ಮಾಡ್ತಾ ಇರುವಂತದ್ದು 6 ಪ್ರಮುಖ ಕಂಪನಿಗಳು ದೇಶದಲ್ಲಿ. ಈ 6 ಪ್ರಮುಖ ಕಂಪನಿಗಳ ಓನರ್ಗಳು ಯಾರು ಅಂತ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ದನದ ಮಾಂಸವನ್ನ ರಫ್ತು ಮಾಡ್ತಾ ಇರುವಂತಹ 6 ಪ್ರಮುಖ ಕಂಪನಿಗಳ ಓನರ್ಗಳು ಮುಸಲ್ಮಾನರಲ್ಲ, ದಲಿತರಲ್ಲ, ಹಿಂದುಳಿದ ವರ್ಗದ ಸೇರಿದಂತ ಜನ ಅಲ್ಲ. ದನದ ಮಾಂಸವನ್ನ ಪ್ರತಿ ದಿವಸ ವಿದೇಶಗಳಿಗೆ ರಫ್ತು ಮಾಡಿ ಪ್ರತಿ ವರ್ಷ 35,000ದಿಂದ 40,000 ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾ ಇರೋದು ಯಾರು ಅಂತ ನೋಡಿದ್ರೆ ಅವರೆಲ್ಲರೂ ಕೂಡ ಜಾತಿಯಿಂದ ಬ್ರಾಹ್ಮಣರು ಮತ್ತೆ ಬನಿಯಾಗಳು. ತಮಿಳುನಾಡಿನ ಇಂದ್ರಾ ನೂಯಿ ಅನ್ನುವಂತಹ ಬ್ರಾಹ್ಮಣ ಸಮುದಾಯದ ಹೆಣ್ಮಗಳು ಒಂದು ದನದ ಮಾಂಸದ ರಫ್ತಿನ ಕಂಪನಿಯ ಓನರ್. ಇದೇ ರೀತಿ ಎಲ್ಲರೂ ಕೂಡ ನೀವು ಯೋಚನೆ ಮಾಡಿ, ಆ 6 ಪ್ರಮುಖ ಕಂಪನಿಗಳ ಓನರ್ಗಳು ಬ್ರಾಹ್ಮಣರು ಮತ್ತೆ ಬನಿಯಾಗಳಿದ್ದಾರೆ. 35,000ರಿಂದ 40,000 ಕೋಟಿ ರೂಪಾಯಿ ಪ್ರತಿ ವರ್ಷ ಸಂಪಾದನೆ ಮಾಡ್ತಾರೆ. ನೀವು ಗೂಗಲ್ ಅಲ್ಲಿ ಬಿಜೆಪಿಯ ಇನ್ಕಮ್ ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಅನ್ನ ಚೆಕ್ ಮಾಡಿ. ಬಿಜೆಪಿಯ ಕೇಂದ್ರ ಸಮಿತಿಗೆ ಈ ದನದ ಮಾಂಸದ ಏನು ಪ್ರಮಾಣವನ್ನ ರಫ್ತು ಮಾಡ್ತಾರಲ್ಲ ಈ ಕಂಪನಿಗಳಿಂದ ಪ್ರತಿ ವರ್ಷ 106 ಕೋಟಿ ರೂಪಾಯಿಗಳ ದೇಣಿಗೆ ಬಿಜೆಪಿಗೆ ಬರ್ತಾ ಇದೆ. ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡುವಾಗ ಹೇಳ್ತಾರೆ ದನ ನಮ್ಮ ತಾಯಿ, ಅದು ನಮ್ಮ ದೇವರು, ಅದನ್ನ ತೊಂದರೆ ಕೊಡೋಗಿಲ್ಲ ಅಂತ. ಆದ್ರೆ ಅದೇ ಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡಿ ಸಂಪಾದನೆ ಮಾಡ್ತಾರೆ 35,000ರಿಂದ 40,000 ಕೋಟಿ. ಬಿಜೆಪಿಗೆ ಅದರ ದೇಣಿಗೆ ಆಗಿ ಹೋಗುತ್ತೆ. ಇಂಥ ಡಬ್ಬಲ್ ಗೇಮ್ ಮಾಡ್ತಾ ಇರುವಂತಹ ಈ ಜನರ ಹುನ್ನಾರಗಳಿಗೆ ಬಲಿಯಾಗ್ತಾ ಇರುವಂತಹ ನಮ್ಮ ದಲಿತ ಸಮುದಾಯ, ನಮ್ಮ ಮುಸಲ್ಮಾನ ಸಮುದಾಯ, ನಮ್ಮ ಶೂದ್ರ ಸಮುದಾಯಗಳು ಈ ಒಂದು ದೇಶದ್ರೋಹದ ಕೆಲಸ ಅಂತಾನೆ ಹೇಳ್ಬೇಕು ನಾವು ಇದನ್ನ. ಯಾಕೆ ಅಂತಂದ್ರೆ ತ್ರಿಶೂಲವನ್ನ ಕೊಡೋದ್ರ ಮೂಲಕ ನೀವು ಈ ಸಮಾಜಕ್ಕೆ ನೀಡೋದಕ್ಕೆ ಹೊರಟಿರುವಂತ ಸಂದೇಶ ಏನು? ನಾವಿವತ್ತು ಸಂವಿಧಾನದ ದೀಕ್ಷೆಯನ್ನ ಕೊಡೋದ್ರ ಮೂಲಕ ಈ ಸಮಾಜಕ್ಕೆ ನೀಡೋಕೆ ಹೊರಟಿರುವಂತ ಸಂದೇಶ ಏನು? ಭ್ರಾತೃತ್ವ, ಸಹೋದರತೆ, ಸಮಾನತಾವಾದ, ಒಬ್ಬರನ್ನ ಮತ್ತೊಬ್ಬರು ಗೌರವಿಸಲೇಬೇಕು ಅಂತ. ನಮ್ಮ ಪೀಠಿಕೆ ಏನು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದೀವಿ, ಪೀಠಿಕೆಯನ್ನು ಓದಿದ್ರೆ ಸಾಕು. ಇದರಲ್ಲಿ ಏನಿದೆ ಅಂತಂದ್ರೆ ಸಮಸ್ತ ದೇಶವನ್ನ, ಜನರನ್ನ ಗೌರವಿಸೋದಷ್ಟೇ ನಮ್ಮಲ್ಲಿರುವಂಥದ್ದು ಉದ್ದೇಶ. ಆದ್ರೆ ತ್ರಿಶೂಲವನ್ನ ಕೊಡೋದ್ರ ಮೂಲಕ ಈ ಸಮಾಜಕ್ಕೆ ನೀವು ಹೇಳ್ತಾ ಇರೋ ಸಂದೇಶ ಏನು? ಏನಕ್ಕೋಸ್ಕರ ತ್ರಿಶೂಲನ ಅವ್ರು ಉಪಯೋಗಿಸ್ತಾರೆ? ಅದರಿಂದ ಆಗುವಂತ ಕೆಲಸ ಏನು? ತ್ರಿಶೂಲವನ್ನ ಕೊಟ್ಟು ಮನೆಗೆ ಹೋಗ್ಬಿಟ್ಟು ಕೋಳಿ ಕುಯ್ದು ಸಾರು ಮಾಡ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ದಾರ ನಿಮ್ ಕೈಗೆ ಅದನ್ನ? ಅಥವಾ ತ್ರಿಶೂಲ ತಗೊಂಡೋಗಿ ಮನೆಯಲ್ಲಿ ತರಕಾರಿ ಕಟ್ ಮಾಡಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರ? ತ್ರಿಶೂಲವನ್ನ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರ ಪರಿಣಾಮ ಏನಾಗುತ್ತೆ? ಯಾವುದೋ ಟೈಮಲ್ಲಿ ಯಾರ ಮೇಲೋ ಕೋಪ ಆಗುತ್ತೆ, ಮತ್ತಿನ್ಯಾರೋ ಕುಡ್ದಿರ್ತಾರೆ, ಅವನ ಮನಸ್ಥಿತಿ ಏನಿರುತ್ತೋ, ಎದುರುಗಡೆ ಬಂದಂತ ವ್ಯಕ್ತಿಯ ಬಗ್ಗೆ ಅವನ ಬಗ್ಗೆ ಎಂತ ಆಕ್ರೋಶ ಇರುತ್ತೋ ಅದನ್ನ ತೆಗೆದು ಅವನಿಗೆ ಚುಚ್ಚೋದ್ರ ಮೂಲಕ ಅವನ ಪ್ರಾಣವನ್ನು ಹರಣ ಮಾಡಿದ್ರೆ ನೀವೇನ್ ಮಾಡ್ತೀರಿ? ಸರಿ, ಈ ತ್ರಿಶೂಲವನ್ನ ನೀವು ಇಟ್ಕೊಳ್ಳೋದ್ರಿಂದ ಈ ಸಮಾಜಕ್ಕೆ ಯಾವ ಸಂದೇಶವನ್ನ ಹೇಳಿಕೊಟ್ಟಿದ್ದೀರಿ? ತುಂಬಾ ಜನ ಪ್ರಶ್ನೆ ಮಾಡಿದ್ರು, ತ್ರಿಶೂಲವ ದೀಕ್ಷೆಯನ್ನು ಕೊಡುವಾಗ ಸ್ಥಳೀಯ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಅಂತ ಪ್ರಶ್ನೆನ ಕೇಳ್ತಾರೆ. ನಾನಾದ್ರೆ ಪ್ರಶ್ನೆಯನ್ನ ಪೊಲೀಸ್ ಇಲಾಖೆ ಕೇಳೋದೇ ಇಲ್ಲ. ಯಾಕೆ ಅಂತಂದ್ರೆ ಮನೆಯ ಹಿರಿಯ, ನಮ್ ಕಡೆ ಒಂದು ಗಾದೆ ಮಾತಿದೆ, ಮುಂದಲ ಹಾರು ನೆಟ್ಟಗೆ ಹೋದ್ರೆ ಹಿಂದಲ ಹಾರು ನೀಟಾಗಿ ಬರುತ್ತೆ ಅಂತ. ಅಂದ್ರೆ ಮನೆಯ ಒಡೆಯ ಯಜಮಾನ ಮುಖ್ಯಮಂತ್ರಿ ಆದಂತವ್ರೇನೆ ರೋಡಲ್ಲಿ ನಿಂತ್ಬಿಟ್ಟು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳಿದ್ರೆ
ನಾವು ಪಾಪದ ಪೊಲೀಸ್ನವ್ರು ಏನಂತ ಕೇಳೋದು? ಅವರ ಮೇಲ್ಗಡೆ ಆದೇಶಗಳು ಏನಿರ್ತಾವೋ, ಎಂಥ ಒತ್ತಡಗಳಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೋ, ಇವರು ಕ್ರಮ ತಗೊಳ್ಳೋದಕ್ಕೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಈ ದರಿದ್ರ ಸರ್ಕಾರಗಳು ಕೊಟ್ಟಿದ್ದಾವ ಇವರಿಗೆ? ಇಷ್ಟಕ್ಕೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರೆಲ್ಲ ಯಾರು? ಎಲ್ಲ ನಮ್ಮ ಅಣ್ಣ ತಮ್ಮದಿರೇ, ಎಲ್ಲ ನಮ್ಮ ಹಿಂದುಳಿದ ವರ್ಗ ಸಮುದಾಯಕ್ಕೆ ಸೇರಿದವರೇ, ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರೇ. ಹಿಂದೆ ಬ್ರಿಟಿಷ್ನವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ತುಳಿತಾ ಇದ್ರು, ಲಾಠಿ ಬೀಸ್ತಾ ಇದ್ರು. ತುಳಿತಾ ಇದ್ದ ಕಾಲುಗಳು ನಮ್ಮವೇ, ಆದ್ರೆ ತೊಟ್ಟಿದ್ದಂಥ ಬೂಟ್ಗಳು ಮಾತ್ರ ಪೊಲೀಸ್ನವ್ರು ಕೊಟ್ಟಿದ್ದಂಥದ್ದು. ಆದರೆ ಈಗಲೂ ಕೂಡ ಅದೇ ಪರಿಸ್ಥಿತಿಯೇ. ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಹಜಾತಿಯ ಸಂಬಂಧಿಕರೇ ಪೊಲೀಸ್ನವರು. ಆದ್ರೆ ಅವ್ರ ಕೈಲಿ ಕೊಟ್ಟಿರುವಂಥ ದಂಡ ಆಗಲಿ, ಲಾಠಿ ಆಗಲಿ, ಬೂಟ್ ಆಗಲಿ ಸರ್ಕಾರ. ಆ ಸರ್ಕಾರಕ್ಕಿರಬೇಕು ಬದ್ಧತೆ. ನಾನು ಈ ಸಮಾಜವನ್ನು ಕಾಪಾಡಬೇಕು, ನಾನು ಕೇವಲ ಒಂದು ಸಂಘಟನೆಯ ಹಿಂಬಾಲಕ ಅಲ್ಲ, ನಾನು ಕೇವಲ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವನಲ್ಲ. ನಾನು ಮುಖ್ಯಮಂತ್ರಿ ಆಗಿರೋದು ಸಮಸ್ತ 7 ಕೋಟಿ ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ವಾಸ ಮಾಡೋರೆಲ್ಲ ಕನ್ನಡಿಗರೇ, ಸಮಸ್ತ 7 ಕೋಟಿ ಕನ್ನಡಿಗರಿಗೆ ನಾನು ಮುಖ್ಯಮಂತ್ರಿಯೇ ಹೊರತು ಕೇವಲ ಯಾವುದೋ ಒಂದು ಬಜರಂಗ ದಳಕ್ಕೋ RSSಗೋ ಶ್ರೀರಾಮ್ ಸೇನೆಗೋ ಅಲ್ಲ ಅನ್ನುವಂತಹ ಕನಿಷ್ಠ ಪರಿಜ್ಞಾನವಾದರೂ ಕೂಡ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ SR ಬೊಮ್ಮಾಯಿಗೆ ಇರಬೇಕಿತ್ತು. ಆದರೆ ಅವರಲ್ಲಿಲ್ಲ. ಕೇವಲ ನಾಗಪುರದ ಆದೇಶಗಳಿಗೆ ತಾನು ಕಟಿಬದ್ಧನಾಗಿದ್ದೀನಿ, ನಾಗಪುರದ ಕೇಂದ್ರ ಕಚೇರಿಯಿಂದ ಬರುವಂತಹ ಅವರ ತೀರ್ಮಾನಗಳನ್ನ ಇಲ್ಲಿ ಜಾರಿ ಮಾಡೋದಕ್ಕೆ ಅಷ್ಟೇ ನಾನು ಲಾಯಕ್ಕಾಗಿದ್ದೀನಿ ಅನ್ನುವಂಥ ಪರಿಸ್ಥಿತಿಗೆ ಬಂದುಬಿಟ್ರೆ ಬೇರೆ ಏನ್ ತಾನೇ ಮಾಡೋದಕ್ಕಾಗತ್ತೆ? ಇತ್ತೀಚೆಗೆ ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಆತಂಕಕಾರಿಯಾದಂತಹ ಅಂಕಿಅಂಶಗಳನ್ನು ಜನರ ಮುಂದೆ ಇಟ್ಟರು. RSSನಿಂದ ಪ್ರೇರೇಪಣೆಗೊಂಡಂತಹ ಸುಮಾರು 4,000 ಜನ ಸರ್ಕಾರದ ಆಯಕಟ್ಟಿನ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. IAS, IPS ಈ ರೀತಿಯಾದಂತಹ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತನ್ನುವಾಗ ಈ ರಾಜ್ಯದ ಮಂತ್ರಿಗಳಾದಂತಹ CT ರವಿ ಒಂದು ಮಾತನ್ನು ಹೇಳ್ತಾರೆ. ಕೇವಲ IAS, IPSಗಳು ಮಾತ್ರ ನಮ್ಮ RSSನಿಂದ ಬಂದಿರುವಂಥದ್ದಲ್ಲ, ನಮ್ಮ ಗ್ರಾಮ ಪಂಚಾಯಿತಿ ಸೆಕ್ರೆಟರಿಗಳು, PDOಗಳಿಂದ ಹಿಡಿದು ರಾಷ್ಟ್ರಪತಿಗಳವರೆಗೂ ಕೂಡ ನಾವು RSSನವರು ಇದ್ದೀವಿ ಅಂತ. ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರುವಂತಹ ಅತಿ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಇವರು ಕುಮಾರಸ್ವಾಮಿ ಅವರು ಹೇಳಿದಂತಹ 4,000ಕ್ಕೂ ಹೆಚ್ಚು ಜನ ಆಯಕಟ್ಟಿನ ಸ್ಥಳಗಳಲ್ಲಿ ಅಧಿಕಾರಿಗಳಿದ್ದಾರೆ RSSನಿಂದ ಪ್ರಭಾವಕ್ಕೊಳಗಾದವರು ಅಂತಂದ್ರೆ, ಅದೇ ಸಮಯಕ್ಕೆ CT ರವಿ ಹೌದು ಇದ್ದಾರೆ ಅಂತ ಒಪ್ಕೊಳ್ಳೋದಾದ್ರೆ ಹಾಗೆ ಅಲ್ಲಿ ಇರುವವರು ಯಾರು, ಯಾವ ಜಾತಿಗೆ ಸೇರಿದವರು, ಯಾವ ಧರ್ಮಕ್ಕೆ ಸೇರಿದವರು ತುಂಬಾ ಪ್ರಮುಖವಾದಂಥ ವಿಚಾರ ಆಗುತ್ತೆ. ಇಲ್ಲಿ ತ್ರಿಶೂಲ ದೀಕ್ಷೆಯನ್ನ ಕೊಡೋದ್ರ ಮೂಲಕ ಹಿಂದುಳಿದ ವರ್ಗದ ಸಮುದಾಯವನ್ನ, ದಲಿತ ಸಮುದಾಯವನ್ನ ಬೀದಿ ರೌಡಿಗಳಾಗಿ ಮಾಡ್ತಾ ಇರುವಂತಹ ಈ ಹಿಂದುತ್ವದ ಅಜೆಂಡಾ ಇಟ್ಕೊಂಡಿರುವಂತಹ ಸಂಘಟನೆಗಳು ಸಂಕಲ್ಪ ಅನ್ನುವಂತಹ ಒಂದು ಸಂಸ್ಥೆ ಇದೆ. ಸಂಕಲ್ಪ ಅನ್ನುವ ಸಂಸ್ಥೆಯ ಮೂಲಕ ಕೇವಲ ಈ ನಾಡಿನ ಬ್ರಾಹ್ಮಣ ಸಮುದಾಯದವರಿಗೆ ಮಾತ್ರ IAS, KAS, IFS, IRS, IPS ಟ್ರೈನಿಂಗ್ಗಳನ್ನ ಕೊಡ್ತಾ ಇರುವಂತದ್ದು. ಸಂಕಲ್ಪ್ಗೆ ಹಣ ಹರಿದು ಬರ್ತಾ ಇರುವಂತದ್ದು RSSನಿಂದ. ಸಂಕಲ್ಪ ಅನ್ನುವಂತಹ ಒಂದು ಸಂಸ್ಥೆ RSSನ ಅಂಗ ಸಂಸ್ಥೆ. ಇಲ್ಲಿಗೆ 100 ಕೋಟಿ ರೂಪಾಯಿ RSSನಿಂದ ಹರಿದು ಬರುತ್ತೆ. RSSಗೆ ದೇಣಿಗೆ ಕೊಡ್ತಾ ಇರೋರು ಯಾರು ಅಂತಂದ್ರೆ ನಮ್ಮ ಸಾಮಾನ್ಯ ದಲಿತರು ಮತ್ತೆ ಹಿಂದುಳಿದ ವರ್ಗದವರು, ಇನ್ನಿತರ ಜನಸಮಯ, ಮತ್ತೆ ಸರ್ಕಾರದಿಂದ ಕೂಡ 100 ಎಕರೆ ಇತ್ತೀಚೆಗೆ RSSಗೆ ಹೋಗ್ತಾ ಇದೆ. ಅಂದ್ರೆ ಒಟ್ಟಾರೆಯಾಗಿ ನಾಡಿನ ಎಲ್ಲ ಸಮುದಾಯದ ಹಣವೂ ಕೂಡ RSSಗೆ ಹೋಗ್ತಾ ಇದೆ. ಆದ್ರೆ RSSನವರು ಸಂಕಲ್ಪ ಅನ್ನುವಂಥ ಒಂದು ತರಬೇತಿ ಸಂಸ್ಥೆಯನ್ನು ತೆಗೆದು ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ IPS, IAS, KS, IRS, IFS ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಆಯಕಟ್ಟಿನ ಸ್ಥಳಗಳೆಲ್ಲವೂ ಕೂಡ RSSನ ಅಜೆಂಡಾಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ಆಯಕಟ್ಟಿನ ಸ್ಥಳಗಳಲ್ಲಿ ಅಧಿಕಾರಿಗಳಾಗಿ ಇವರು ನೇಮಿಸ್ತಾ ಹೋದ್ರೆ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ಮಕ್ಕಳು ತ್ರಿಶೂಲ ಹಿಡ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಗೂಂಡಾಗಿರಿ ಮಾಡೋದಕ್ಕೆ ಲಾಯಕ, ಇವ್ರ ಮಕ್ಕಳು ಮಾತ್ರ IAS, IPS ಆಗೋದಕ್ಕೆ ಲಾಯಕ. ಈ ಸಣ್ಣ ಸತ್ಯವಾದರೂ ಕೂಡ ಈ ನಾಡಿನ ನಮ್ಮ ಹಿಂದುಳಿದ ವರ್ಗದ ಸಮುದಾಯದ ತಂದೆ ತಾಯಂದರಿಗೆ ಅರ್ಥ ಆದ್ರೆ ನಾಳೆಯಿಂದ ಯಾವುದೇ ತಂದೆ ತಾಯಿ ಕೂಡ ತಮ್ಮ ಮಕ್ಕಳನ್ನ ಈ ಸಂಘ ಪರಿವಾರದಲ್ಲಿ ಕಳಿಸೋದಿಲ್ಲ. ಅವ್ರಿಗೆ ಅರ್ಥ ಆಗಬೇಕಾಗಿದೆ ಈ ಸತ್ಯ ಏನು ಅಂತ. ಅರೆ, ನನ್ನ ಪಕ್ಕದ ಮನೆಯಲ್ಲಿರುವಂತಹ ಬ್ರಾಹ್ಮಣ ಸಮುದಾಯದ ಯುವಕ IAS ಮಾಡೋದಕ್ಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾನೆ. ಆದ್ರೆ ನನ್ನ ಸಮುದಾಯದ, ನನ್ನ ಬಿಲ್ಲವ ಸಮುದಾಯ, ಬಂಟ ಸಮುದಾಯ, ಮೊಗೇರು ಸಮುದಾಯದ ಯುವಕ ತ್ರಿಶೂಲ ಹಿಡ್ಕೊಂಡು ಬೀದಿಲಿ ನಿಂತ್ಕೊಳ್ತಾಳೆ ಅಂತಂದ್ರೆ ನನಗೂ ಮತ್ತು ಅವನಿಗೂ ಇರುವಂತ ವ್ಯತ್ಯಾಸ ಏನು? ಇನ್ನು 5-10 ವರ್ಷಗಳು ಕಳೆದ ನಂತರ ಆ ಮಗನ ಭವಿಷ್ಯ ಏನಾಗಿರುತ್ತೆ, ನನ್ನ ಮಗನ ಭವಿಷ್ಯ ಏನಾಗುತ್ತೆ? ಈ ಸತ್ಯ ಅರ್ಥ ಆದಾಗ ಅವರೆಲ್ಲರಿಗೂ ಕೂಡ ಗೊತ್ತಾಗುತ್ತೆ, ಸಂವಿಧಾನ ದೀಕ್ಷೆಯನ್ನ ಕೊಡ್ತಾ ಇರುವಂತಹ SDP ನನಗೆ ಮುಖ್ಯ ಆಗುತ್ತಾ, ತ್ರಿಶೂಲ ದೀಕ್ಷೆ ಕೊಡ್ತಾ ಇರುವಂತಹ ಈ ಕೇಸರಿ ಗೂಂಡಾಗಳು ನಮಗೆ ಮುಖ್ಯ ಆಗ್ತಾರ? ಯಾವುದು ಮುಖ್ಯ ಆಗ್ಬೇಕು ನಮಗೆ? ನಮ್ಮ ಮಕ್ಕಳ ಕೈಗೆ ಪೆನ್ನು, ಪೆನ್ಸಿಲು, ಸ್ಲೇಟು, ಬಳಪ, ಪುಸ್ತಕಗಳನ್ನ ಕೊಡ್ಬೇಕಾ?
ಅಥವಾ ನಮ್ಮ ಮಕ್ಕಳ ಕೈಲಿ ಮಚ್ಚು ಕಟಾರಿ ಕುಡ್ಲಿಗಳನ್ನ ಕೊಡಬೇಕಾ? ಯಾವುದು ಕೊಡೋದು ಧರ್ಮ ರಕ್ಷಣೆ? ಯಾವುದು ಈ ದೇಶದ ಉನ್ನತಿಗೋಸ್ಕರ ಶ್ರಮಿಸುವಂಥದ್ದು? ಯಾವುದು ನಮಗೆ ಮುಖ್ಯ ಆಗಬೇಕು? ನಮ್ಮ ಮನೆಯಲ್ಲಿ ಏನೋ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಸೆಕ್ಷನ್ಗಳಿರುವಂತಹ ಪುಸ್ತಕಗಳಿರ್ಬೇಕಾ? ಸಂವಿಧಾನ ಇರಬೇಕಾ? ಅಥವಾ ಈ RSS ನವರು ಮುದ್ರಣ ಮಾಡುವಂತಹ ಪಾಂಪ್ಲೆಟ್ಗಳು ನಮ್ಮ ಮನೆಯಲ್ಲಿ ಇರಬೇಕಾ? ಈ RSS ನ ಪಾಂಪ್ಲೆಟ್ಗಳಿರುವಂತಹ ಅಂಶಗಳಾದ್ರೂ ಎಂಥವು? ಸಾಕಷ್ಟು ಪುಸ್ತಕಗಳಿದ್ದಾವೆ, ನೀವು ಒಂದು ಸಾರಿ ತೆಗೆದು ನೋಡಬೇಕು. ನಾವು ಎಲ್ಲೆಲ್ಲಿ ದಲಿತ ಸಮುದಾಯ ಇವತ್ತು ಜೈ ಭೀಮ್ ಹೇಳೋದು ಕೊಟ್ಟಿದೆ, ಅಲ್ಲೆಲ್ಲ ಕೂಡ ಜೈ ಶ್ರೀರಾಮ್ ಬರುವಂತಹ ಕೆಲಸ ಕಾರ್ಯಗಳನ್ನ ನಾವು ಮುತುವರ್ಜಿಯಿಂದ ಮಾಡಬೇಕು. ಇದು ಅವ್ರು ಹೇಳುವಂಥದ್ದು. ಸಂವಿಧಾನದಲ್ಲಿ ನಮಗೆ, ನಮ್ಮ ಧರ್ಮಕ್ಕೆ, ನಮ್ಮ ಮನುಧರ್ಮಶಾಸ್ತ್ರಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನನ್ನ ಸಂವಿಧಾನ ನನ್ನ ದೇಶದ ಗ್ರಂಥ ಅಲ್ಲ, ನನಗೆ ಭಗವದ್ಗೀತೆಯೇ ಶ್ರೇಷ್ಠ ಗ್ರಂಥ ಅಂತ ಮಾತಾಡುವಂತಹ ಮನಸ್ಥಿತಿಯ ಹಿಂದುತ್ವವಾದಿಗಳನ್ನು ನಮ್ಮ ಮನೆಗೆ ಬಿಟ್ಕೊಳ್ಬೇಕಾ ನಾವು? ಇದು ಅರ್ಥ ಆಗಬೇಕಾಗಿರೋದು ಬೇರೆ ಯಾರಿಗೂ ಅಲ್ಲ, ಈ ನಾಡಿನ ಹಿಂದುಳಿದ ವರ್ಗದ ಸಮುದಾಯಗಳಿದ್ದಾವೆ, ಇವರಿಗೆ ಅರ್ಥ ಆಗಬೇಕಾಗಿರೋದು. ಇನ್ನೊಂದು ಪ್ರಮುಖವಾದ ಸತ್ಯವನ್ನ ಹೇಳ್ತೀನಿ ನಾನು. ಈ ನಾಡಿನಲ್ಲಿ ಅಂದ್ರೆ ಈ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಸಮುದಾಯ ಯಾವುದು? ಬಿಲ್ಲವ ಸಮುದಾಯ. ಈ ಬಿಲ್ಲವ ಸಮುದಾಯ ಒಂದು ಕಾಲದಲ್ಲಿ ಇಡೀ ಕರ್ನಾಟಕವನ್ನೇ ಆಡಳಿತ ಮಾಡ್ತಾ ಇದ್ದ ಮಯೂರ ವಂಶನ ವಂಶಸ್ಥರು ಅವರು. ಮಯೂರ ಕದಂಬ ವಂಶದವನು. ಕದಂಬರು ಅಂತಂದ್ರೆ ಇಲ್ಲಿನ ಬಿಲ್ಲವರು ಅಥವಾ ಈಡಿಗರು. ಈ ಈಡಿಗ ಸಮುದಾಯದಿಂದ ಬಂದಂತವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. 5-6 ಜನ MP-ಗಳಿರ್ತಿದ್ರು, ರಾಜ್ಯಸಭಾ ಸದಸ್ಯರುಗಳಿರ್ತಿದ್ರು, MLA-ಗಳಿರ್ತಿದ್ರು. ಇವತ್ತು ನೀವು ನಿಮ್ಮ ಮನಸ್ಸುಗಳನ್ನ ಒಂದು ಸಾರಿ ತಟ್ಕೊಂಡು ನೋಡ್ಕೊಳ್ಳಿ. ಬಿಲ್ಲವ ಸಮುದಾಯ ಅತಿ ಹೆಚ್ಚಾಗಿರುವಂತಹ ಈ ಕರಾವಳಿ ಭಾಗದಲ್ಲಿ ಇವತ್ತು ನಿಮ್ಮ MLA ಇದ್ದಾರಾ? MP ಇದ್ದಾರಾ? ಮುಖ್ಯಮಂತ್ರಿಗಳಿದ್ದಾರಾ? ರಾಜಕೀಯವಾಗಿ ನಾಮಾವಶೇಷವಾಗಿದೆ, ರಾಜಕೀಯವಾಗಿ ಹೆಸರಿಲ್ದಂಗಾಗಿದೆ ಈ ಸಮುದಾಯ. ಆದ್ರೆ ಪಾಪ್ಯುಲೇಷನ್ ಅಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಇರುವಂತಹ ಸಮುದಾಯ ಇದು. ಈ ನೆಲ ನಮ್ಮದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತಹ ಸಮುದಾಯ ಅದು. ಆದ್ರೆ ಇವತ್ತು ಹಿಂದುತ್ವವಾದಿಗಳ ಅತಿ ಹೆಚ್ಚು ಶಕ್ತಿಯಾಗಿರುವಂಥದ್ದು, ಅವ್ರಿಗೆ ಬೆಂಬಲಕ್ಕಿರುವಂಥದ್ದು ಇದೇ ಹಿಂದುಳಿದ ವರ್ಗಗಳ ಸಮುದಾಯಗಳು. ತಮ್ಮ ರಾಜಕೀಯ ಅಧಿಕಾರವನ್ನ ಹಿಂದುತ್ವದ ಅಜೆಂಡಕ್ಕೋಸ್ಕರ ಅವ್ರಿಗೆ ಬಲಿ ಕೊಟ್ಟು ತಾವುಗಳು ಹೋಗಿ ಅವ್ರಿಗೆ ಜೈಕಾರಗಳನ್ನ ಹಾಕ್ತಾ ತಮ್ಮ ಅಧಿಕಾರವನ್ನ, ಹಕ್ಕನ್ನ, ಅಸ್ತಿತ್ವವನ್ನ ಕಳ್ಕೊಳ್ತಾ ಇವತ್ತು ಅವರಿಂದ ನಿಂತ್ಕೊಂಡು ನಾವು ಜೈಕಾರ ಹಾಕ್ತೀವಿ ಅಂತಂದ್ರೆ ಸಮುದಾಯಗಳು ನಾವು ಅರ್ಥ ಮಾಡ್ಕೋಬೇಕು, ನಮಗೆ ಒದಗಿರುವಂತಹ ದುಸ್ಥಿತಿ ಎಂಥದ್ದು ಅಂತ. ನಮ್ಗೆ ಒದಗಿರುವಂಥ ದುಸ್ಥಿತಿ ಎಂಥದ್ದು? ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಬಂಗಾರಪ್ಪನವ್ರು ಇರಲಿ, MP ಆಗಿದ್ದಂತಹ RL ಜಾಲಪ್ಪನವ್ರು ಇರಲಿ, ಹಾಗೆ ಹರಿಪ್ರಸಾದ್ ಇರಲಿ, ಇವತ್ತು ಅವರ ರಾಜಕೀಯ ಅಸ್ತಿತ್ವಗಳೆಲ್ಲ ಏನಾಗಿದೆ? ಯಾಕಂಗಾಗಿದೆ? ಕೋಮುವಾದಿಗಳ ಕೈನಲ್ಲಿ ಜಾತಿ ಇಲ್ಲ, ಜಾತಿ ಇಲ್ಲ, ಜಾತಿ ಇಲ್ಲ ಅಂತ ಹೇಳ್ತಾ ಜಾತಿವಾದಿಗಳಾದ ಅವರ ಸಮುದಾಯಗಳಿಗೆ ಅಧಿಕಾರಗಳನ್ನು ಕೊಡ್ತಾ ಇದ್ದಾರೆ ಹೊರತು ಹಿಂದುಳಿದ ವರ್ಗಗಳಿಗೆ ಕೊಡ್ತಾ ಇಲ್ಲ. ಇದೆಲ್ಲವೂ ಕೂಡ ಅರ್ಥ ಆಗೋದು ಯಾವಾಗ ಅಂತಂದ್ರೆ ನಾವು ಸಂವಿಧಾನದ ಪ್ರೇಮಿಗಳಾದಾಗ. ಸಂವಿಧಾನದ ಪ್ರೇಮಿಗಳು ಆಗೋದು ಅಂತಂದ್ರೆ ಈ ದೇಶದ ನಿಜವಾದ ಅಸ್ತಿತ್ವ, ಈ ದೇಶದ ನಿಜವಾದ ಭ್ರಾತೃತ್ವ, ಈ ದೇಶದ ನಿಜವಾದ ಸಹೋದರತೆ ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಂವಿಧಾನ ಅದನ್ನ ಬೋಧಿಸುತ್ತೆ ನಮಗೆ. ಸಂವಿಧಾನ ಎಲ್ಲೂ ಕೂಡ ನಿನಗೆ ಬೇರೆಯವ್ರ ಮೇಲೆ ದಾಳಿ ಮಾಡು, ಯಾರನ್ನಾದ್ರೂ ಕೊಲ್ಲು, ಧರ್ಮದ ಕಾರಣಕ್ಕೆ, ದೇವರ ಕಾರಣಕ್ಕೆ, ಧನದ ಕಾರಣಕ್ಕೆ ನೀನು ಹಲ್ಲೆ ಮಾಡು ಅನ್ನುವ ಮಾತನ್ನ ಸಂವಿಧಾನ ಎಲ್ಲೂ ಹೇಳೋದಿಲ್ಲ. ಆದ್ರೆ ಸಂವಿಧಾನ ಒಂದು ಹೇಳುತ್ತೆ, ನಿನ್ನ ರಕ್ಷಣೆ ಕೂಡ ನಿನ್ನ ಜವಾಬ್ದಾರಿ ಅಂತ ಹೇಳುತ್ತೆ. ಈ ತ್ರಿಶೂಲ ದೀಕ್ಷೆಯನ್ನ ನೀಡೋದ್ರ ಮೂಲಕ ಅಥವಾ ಪಡೆಯೋದ್ರ ಮೂಲಕ ಈ ಸಮಾಜದಲ್ಲಿ ಆತಂಕಕಾರಿಗಳಾಗಿ ನೀವೇನಾದ್ರೂ ಹೊರಟ್ರೆ ನಿಮ್ಮನ್ನ ತಡೆಯೋದಕ್ಕೂ ಕೂಡ ಕಾನೂನುಬದ್ಧವಾದಂಥ ಮಾರ್ಗ ಏನು ಅಂತ SDPನವರಿಗೆ ಗೊತ್ತಿದೆ. ಆ ಎಚ್ಚರಿಕೆ ಕೂಡ ನಾವು ಕೊಡಬೇಕು. ನಾವು ಯಾವತ್ತೂ ಕೂಡ ಕೈ ಕಟ್ಟಿ ಕೂತಿದ್ದೀವಿ ಅಂತ ಅಲ್ಲ. ಸಂವಿಧಾನವನ್ನ ಗೌರವಿಸ್ತೀವಿ ಅಂತಂದ್ರೆ ಇಡೀ ದೇಶವನ್ನ ಪ್ರೀತಿ ಮಾಡ್ತೀವಿ. ಸಂವಿಧಾನವನ್ನ ಯಾರು ಪ್ರೀತಿ ಮಾಡ್ತಾರೆ ಅವರು ನಿಜವಾದ ದೇಶ ಪ್ರೇಮಿಗಳಾಗ್ತಾರೆ. ಮತ್ತೆ ಸಂವಿಧಾನವನ್ನ ಗೌರವಿಸೋದು ಅಂದ್ರೆ ನಾವು ಬೇರೆಯವ್ರಿಗೂ ಬದುಕಕ್ಕೆ ಬಿಡ್ತೀವಿ, ನಮ್ಮ ಬದುಕಿನ ಹಕ್ಕನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಬದುಕಿನ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಯಾರಿಗೂ ನಾವು ಅವಕಾಶ ಕೊಡೋದಿಲ್ಲ. ಅದು ಕೂಡ ಸಂವಿಧಾನ ನಮಗೆ ಹೇಳ್ಕೊಟ್ಟಿರುವಂತ ಮಾತು. ಹಾಗಾಗಿ ತ್ರಿಶೂಲ ದೀಕ್ಷೆಗೆ ವಿರುದ್ಧವಾಗಿ ನಾವು ಸಂವಿಧಾನ ದೀಕ್ಷೆಯನ್ನು ನೀಡ್ತಾ ಇರುವಂಥದ್ದಲ್ಲ. ಸಂವಿಧಾನ ದೀಕ್ಷೆ ನೀಡುವಂಥದ್ದು SDPನ ನಿರಂತರವಾದ ಪ್ರಕ್ರಿಯೆ. ಅದು ಹುಟ್ಟಿರೋದೇ ಸಂವಿಧಾನದ ಆಧಾರದ ಮೇಲೆ, ಅದು ನಡೀತಾ ಇರೋದು ಕೂಡ ಸಂವಿಧಾನದ ಆಧಾರದ ಮೇಲೆ. ಇನ್ನು ಮುಂದೆ ಈ ದೇಶದ ರಾಜ್ಯಾಧಿಕಾರವನ್ನ ಹಿಡಿತೀವಿ ಅಂತ ನಾವೇನು ಹೊರಟಿದ್ದೀವಿ ಅದು ಕೂಡ ಸಂವಿಧಾನ ದತ್ತವಾಗಿಯೇ ಹೊರತು ಜಾತಿ ಆಧಾರಿತವಾಗಲ್ಲ, ಧರ್ಮದ ಆಧಾರಿತವಾಗಲ್ಲ, ಕೋಮು ಆಧಾರಿತವಾಗಲ್ಲ. ಇಷ್ಟನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಹೇಳ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ SDPನ ಇಲ್ಲಿ ನಮ್ಮ ಮಂಗಳೂರಿನ ಜಿಲ್ಲಾ ಸಮಿತಿಗೆ ಮತ್ತು ಇಲ್ಲಿ ನಡೆದಿರುವಂತಹ ತಮ್ಮೆಲ್ಲರಿಗೂ ಮತ್ತು ಕಾರ್ಯಕ್ರಮದಲ್ಲಿ ಸಹಕಾರ ನೀಡುತ್ತಿರುವಂತಹ ಪೊಲೀಸ್ನವ್ರಿಗೂ, ಮಾಧ್ಯಮದವ್ರಿಗೂ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಭೀಮ್, ಜೈ ಸಂವಿಧಾನ, ಜೈ ಟಿಪ್ಪು ಸುಲ್ತಾನ್. ಅಭಿನಂದನೆಗಳು. ಸಂವಿಧಾನದ ಬಗ್ಗೆ ಈ ನಾಡಿನ
ಸಾರ್ವಭೌಮದ ಬಗ್ಗೆ ನಮ್ಮೊಂದಿಗೆ ವಿವರಿಸಿದ ಭಾಸ್ಕರ್ ಪ್ರಸಾದ್ ಸರ್ ತಮಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇದೀಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಂಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಂವಿಧಾನ ದೀಕ್ಷೆ. ಯಾತಕ್ಕಾಗಿ ಸಂವಿಧಾನ ದೀಕ್ಷೆ, ಯಾಕಾಗಿ ಸಂವಿಧಾನ ದೀಕ್ಷೆ, ಇದರ ಅಗತ್ಯತೆ ಏನು, ಇದರ ಪ್ರಸ್ತುತ ಏನು ಎಂಬ ಬಗ್ಗೆ ವಿವರಿಸಿ ಸಂವಿಧಾನವನ್ನು ದೀಕ್ಷೆ ಮಾಡಲು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆ ಸಾರಥ್ಯವನ್ನು ವಹಿಸಿರುವಂತಹ ಅಬೂಬಕರ್ ಕುಲಾಯಿರವರನ್ನು ನಿಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಸಂವಿಧಾನ ದೀಕ್ಷೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂಥ ನನ್ನ ಎಲ್ಲ ನಾಯಕರುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರೇ, ಸಹೋದರಿಗಳೇ, ಅಭಿಮಾನಿಗಳೇ, ಮಿತ್ರ ಬಂಧುಗಳೇ, ಮುಸ್ಸಂಜೆಯ ಶುಭಕಾಮನೆಗಳು. ತ್ರಿಶೂಲ ದೀಕ್ಷೆ ಮಾಡುವಂಥ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ನಾಗರಿಕರು ಅದನ್ನು ಖಂಡಿಸಬೇಕಾಗಿತ್ತು. ಇಲ್ಲಿನ ಪ್ರಜಾಪ್ರಭುತ್ವದಲ್ಲಿರುವಂತಹ ಏನು ನಾವು ಜಾತ್ಯತೀತ ಪಕ್ಷ ಅಂತ ಹೇಳ್ತೇವೆ, ಆ ಪಕ್ಷಗಳು ಕೂಡ ಖಂಡಿಸಬೇಕಾಗಿತ್ತು. ಇದು ನಮ್ಮ ದುರಂತ. ಅವರು ಯಾರೂ ಖಂಡಿಸಿಲ್ಲ. ಪ್ರಥಮವಾಗಿ ಖಂಡಿಸಿರುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಾನು ತುಂಬ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಆಯುಧ ಪೂಜೆ ಮಾಡುವಂಥದ್ದು ಹಿಂದೂ ಧರ್ಮದ ಒಂದು ಸಾಂಕೇತಿಕವಾದಂಥ ಒಂದು ಧರ್ಮದ ಅವರ ಒಂದು ಪೂಜೆ. ನಾವು ಅದನ್ನು ಗೌರವಿಸ್ತೇವೆ, ಖಂಡಿತವಾಗಿ ನಾವು ಗೌರವಿಸ್ತೇವೆ. ಆದರೆ ಹಿಂದೂ ಧರ್ಮದಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ ನೀವು ತಲವಾರನ್ನು ಪೂಜೆ ಮಾಡಬೇಕು, ನೀವು ತ್ರಿಶೂಲವನ್ನು ಪೂಜೆ ಮಾಡಬೇಕು, ಅದನ್ನು ದೀಕ್ಷೆ ಮಾಡಬೇಕು ಅಂತ ಎಲ್ಲೂ ಹಿಂದೂ ಧರ್ಮದಲ್ಲಿ ಹೇಳಿಲ್ಲ. ಯಾವ ಧರ್ಮದಲ್ಲಿಯೂ ಕೂಡ ಹೇಳಿಲ್ಲ. ಇವತ್ತು ಸಂಘ ಪರಿವಾರದವರು ಆ ದೀಕ್ಷೆಯನ್ನು ಮಾಡುವ ಉದ್ದೇಶ ಅವ್ರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ನಮ್ಮ ಪೂಜೆಯ ಭಾವನೆಗಳಿಗೆ ಅದು ಸರಿಯಾಗಿ ಇರಬೇಕು ಎಂಬ ಉದ್ದೇಶದಿಂದ ನಾವು ದೀಕ್ಷೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವಳ ಹೊರಗಿನ ಮರ್ಮ ಏನು ಅಂತ ಹೇಳಿದರೆ, ಈ ತ್ರಿಶೂಲವನ್ನು ನಾವು ದೀಕ್ಷೆ ಮಾಡುವುದರ ಮುಖಾಂತರ ಇಲ್ಲಿನ ಮುಸಲ್ಮಾನರನ್ನು ನಾವು ಹೆದರಿಸ್ತೇವೆ ಎಂಬ ಚಿಂತೆಯಿಂದ ಸಂಘ ಪರಿವಾರದವರು ಆಲೋಚನೆ ಮಾಡಬೇಕು. ನಿಮ್ಮ ತ್ರಿಶೂಲಕ್ಕೆ ನಮಗೆ ಏನು ಆಯುಧ ಬೇಡ, ನಮ್ಮ ಮುಸಲ್ಮಾನರ ಕೈಗಳು ಸಾಕು ಅದನ್ನು ತಡೆಯಲಿಕ್ಕೆ. ಯಾಕೆಂತ ಹೇಳಿದರೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾಲಘಟ್ಟ ಇವತ್ತು ನಡೀತಾ ಇರುವಂಥದ್ದು. ನಿಮ್ಮ ಕಾಲಘಟ್ಟ ಮುಗಿದೋಯ್ತು. ಇನ್ನು ಮುಂದೆ ನೀವು ಯಾವ ದೀಕ್ಷೆ ಮಾಡಿದರೂ ಕೂಡ ಮುಸಲ್ಮಾನ ಸಮುದಾಯ ಹೆದರುವುದಿಲ್ಲ. ನಾವು ಅದಕ್ಕೆ ಎದುರಾಗಿ ನಿಂತುಕೊಂಡು ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಆದರೆ ದಲಿತ ಸಮುದಾಯದವರನ್ನು ಕೂಡ ಅವರು ಹೆದರಿಸುವಂಥ ದೃಷ್ಟಿಯಲ್ಲಿ ಆಗಿರ್ಬೋದು. ದಲಿತ ಸಮುದಾಯವರು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಇವತ್ತು ಕ್ರೈಸ್ತ ಸಮುದಾಯವರು ಕೂಡ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಹಿಂದೂ ಧರ್ಮದಲ್ಲಿ ಕೂಡ ಒಳ್ಳೆಯ ಹಿಂದೂ ಸಹೋದರ ಸಹೋದರಿಯರಿದ್ದಾರೆ, ಅವರು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಅವರೆಲ್ಲರಿಗೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಭದ್ರತೆಯಲ್ಲಿದೆ ಎಂಬುದನ್ನು ಅವರಿಗೆ ಗೊತ್ತಿದೆ. ಇವರು ನಮಗೆ ಸಾಥ್ ಕೊಡ್ತಾರೆ ಎಂಬುದು ಗೊತ್ತಿದೆ. ಆ ಕಾರಣಕ್ಕಾಗಿ ಅವರು ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ತ್ರಿಶೂಲ ದೀಕ್ಷೆ ಮಾಡಿ, ತಲವಾರು ದೀಕ್ಷೆ ಮಾಡಿ, ಅದನ್ನು ಎದುರಿಸುವಂಥ ಶಕ್ತಿ ನಮ್ಮ ಕೈಗಳಿವೆ. ಅದನ್ನು ನಾವು ಕರಾಖಂಡಿತವಾಗಿ ನಾವು ಅದನ್ನು ವಿರೋಧಿಸ್ತೇವೆ ಎಂಬುದನ್ನು ಬಹಳ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲ್ಲಿಯವರೆಗೆ ನೀವು ಸಾಮರಸ್ಯದಿಂದ ಇಲ್ಲಿ ಬದುಕುತ್ತಿಲ್ಲವೋ ಅಲ್ಲಿಯವರೆಗೆ ನಾವು ಅದರ ವಿರುದ್ಧವಾದ ಹೋರಾಟವನ್ನು ಸಂವಿಧಾನಬದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಅದರಲ್ಲಿ ಒಂದು ಚಿಂತೆಯ ಹೆದರಿಕೆಯೂ ಕೂಡ ನಮ್ಮ ಹೃದಯದಲ್ಲಿ ಇಲ್ಲ ಎಂಬುದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಬಂಧುಗಳೇ, ಈ ಒಂದು ದೀಕ್ಷೆಯಿಂದ ತಾವು ಯಾರು ಆತಂಕಕ್ಕೆ ಒಳಗಾಗಬಾರ್ದು. ಹಿಂದೂ ಸಹೋದರ ಸಹೋದರಿಯೊಂದಿಗೆ ನನ್ನ ಅಭಿನಂದನೆ ವಿಚಾರ ಏನು ಅಂತ ಹೇಳಿದರೆ, ತಾವುಗಳು ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಇವತ್ತು ಕೆಲವು ಕಡೆಗಳಲ್ಲಿ ಹೇಳ್ತಾ ಇದ್ದಾರೆ, ಹಿಂದೂ ಸಹೋದರ ಸಹೋದರರು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಆತಂಕ ಆಗ್ತಾ ಇದೆ. ತ್ರಿಶೂಲ ದೀಕ್ಷೆ ಮಾಡಿರುವ ಕಾರಣಕ್ಕಾಗಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಏನಾಗಿ ಹೋಗ್ಬೋದು ಎಂಬುದು ನಮಗೆ ಆತಂಕ ಆಗ್ತಾ ಇದೆ ಎಂಬ ನನ್ನ ಆತ್ಮೀಯ ಕೆಲವು ಹಿಂದೂ ಸಹೋದರ ಸಹೋದರಿಯರು ಕೂಡ ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಹೇಳಿದೆ, ನೀವೇನು ಹೆದರುವಂಥ ಅವಶ್ಯಕತೆ ಇಲ್ಲ. ಕಚ್ಚುವ ನಾಯಿ ಬೊಗಳುವುದಿಲ್ಲ, ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ. ಆ ಕಾರಣಕ್ಕಾಗಿ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ, ಧೈರ್ಯವಾಗಿರಿ, ನೀವೇನು ಹೆದರುವುದು ಬೇಡ. ನಾವು ಇವತ್ತು ಸಂವಿಧಾನ ದೀಕ್ಷೆಯನ್ನು ನೀಡ್ತಾ ಇದ್ದೇವೆ. ನಾವು ಸಂವಿಧಾನ ದೀಕ್ಷೆ ಕೊಡುವುದಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ಪೆನ್ನು ಮತ್ತು ಪೇಪರನ್ನು ಇಲ್ಲಿ ನಾವು ಹಂಚುತ್ತೇವೆ. ಆ ಪೆನ್ನು ಪೇಪರ್ ಯಾಕೆ ನಿಮಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಈ ದೇಶದ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನೇನಿದೆಯಾ, ಆ ಸಂವಿಧಾನದ ಅಡಿಸ್ಥಾನದಲ್ಲಿ ನಾವು ಬದುಕುವವರು ಮತ್ತು ಅದರ
ಆಶಯವನ್ನು ಒತ್ತುಕೊಂಡು ಬದುಕುವವರಾಗಿದ್ದೇವೆ. ಅವರು ಎಂಥದೇ ಮಾಡಿದರೂ ಕೂಡ ಆ ಒಂದು ಪೆನ್ನು ಮತ್ತು ಪೇಪರ್ ಮುಖಾಂತರ ಕಾನೂನು ರೀತಿಯ ಹೋರಾಟವನ್ನು ಮಾಡಿಕೊಂಡು ನಾವು ಅವರ ವಿರುದ್ಧ ಹೋರಾಟವನ್ನು ಮಾಡುವ ಉದ್ದೇಶದಿಂದ ಇದರ ಬಗ್ಗೆ ಜಾಗೃತಿ ಮೂಡಲಿಕ್ಕೋಸ್ಕರ ನಿಮಗೆ ಇವತ್ತು ನಾವು ನಮ್ಮ ವಾಲಂಟಿಯರ್ಸ್ಗಳು ನಿಮಗೆ ಹಂಚ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಭದ್ರತೆಯನ್ನು ತೆಗೆದಿಟ್ಕೊಳ್ಬೇಕು. ನಾವು ಯಾವುದೇ ಅನ್ಯಾಯ ಅಕ್ರಮಗಳಾದಾಗ ನಮಗಿರುವಂಥ ಒಂದೇ ಅಸ್ತ್ರ, ನಾವು ಕಾನೂನು ರೀತಿಯಲ್ಲಿ ಪೆನ್ನನ್ನು ಹಿಡಿದುಕೊಂಡು ಹೋರಾಟ ಮಾಡಿಕೊಂಡು ಜಯವನ್ನು ಗಳಿಸಿರುವಂಥದ್ದಾಗಿದೆ. ಖಂಡಿತವಾಗಿಯೂ ನಮಗೆ ಜಯ ಸಿಕ್ಕೇ ಸಿಗುತ್ತದೆ. ಅದರಿಂದ ಯಾರು ಆತಂಕಕ್ಕೆ ಒಳಗಾಗಬಾರ್ದು. ಎರಡನೇದಾಗಿ ನನಗೆ ಹೇಳಲಿಕ್ಕಿರುವಂಥದ್ದು, ಈಗ ಪ್ರತಿಜ್ಞಾ ಸ್ವೀಕಾರಕ್ಕೆ ನಾವು ಹೋಗ್ತಾ ಇದ್ದೇವೆ. ನಾನು ದಯವಿಟ್ಟು ಸ್ವಲ್ಪ ನಾವು ಕೊನೆಯದಾಗಿ ತಮ್ಮಲ್ಲಿ ಹೇಳಿಕೆ ಏನು ಅಂತ ಹೇಳಿದ್ರೆ, ಯಾವುದೇ ಘಟನೆಗಳು ನಡೆದರೂ ಕೂಡ ಅದೇ ಪೆನ್ನು ಇದೇ ಪೇಪರ್ ಮುಖಾಂತರ ನಿಮ್ಮ ಸ್ಥಳೀಯ ಠಾಣೆಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡುವಂಥ ಧೈರ್ಯವನ್ನು ನೀವು ತುಂಬಿಕೊಳ್ಬೇಕು. ಒಂದು ವೇಳೆ ನಿಮಗೆ ಅಂತಹ ಆತಂಕ ಪೊಲೀಸ್ನವರಿಂದ ಬಂದರೆ, ಪೊಲೀಸ್ನವರು ಕೆಲವು ಸಂದರ್ಭಗಳಲ್ಲಿ ನಮ್ಮ ಕಂಪ್ಲೇಂಟ್ಗಳನ್ನು ಸ್ವೀಕರಿಸುವುದಿಲ್ಲ. ಹಾಗೆಂದಾದಲ್ಲಿ ನಮ್ಮ ಸ್ಥಳೀಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಇರ್ತಾರೆ, ಅಲ್ಲಿಯ ನಾಯಕರುಗಳು ಇರ್ತಾರೆ. ಅವರ ಮುಖಾಂತರ ನೀವು ಕಂಪ್ಲೇಂಟನ್ನು ಕೊಡಿ. ಖಂಡಿತವಾಗಿಯೂ ನಮಗೆ ಜಯ ಸಿಕ್ಕೇ ಸಿಗ್ತದೆ. ಆ ಒಂದು ಪೂರ್ಣ ವಿಶ್ವಾಸವನ್ನು ಇಟ್ಟುಕೊಂಡು ಮುಂದೆ ನಾವು ನಡೆಯೋಣ. ಈ ಸಂವಿಧಾನವನ್ನು ಭದ್ರವಾಗಿ ಹಿಡಿಯೋಣ. ಈ ಸಂವಿಧಾನ ಯಾವುದೇ ಕಾರ್ಯಕ್ಕಾಗಿ ಅಳಿಸಿ ಹೋಗದಂತೆ ನಾವು ನೀವೆಲ್ಲ ಸೇರಿಕೊಂಡು ಮಾಡೋಣ ಅಂತ ಹೇಳುತ್ತಾ, ಮುಂದಿನ ಆ ಒಂದು ಸಂವಿಧಾನ ಪೀಠಿಕೆಯನ್ನು ನಾನು ಓದಲಿಕ್ಕಿದ್ದೇನೆ. ತಾವುಗಳೆಲ್ಲರೂ ತಮ್ಮ ಬಲಕೈಯನ್ನು ಈ ರೀತಿ ಹಿಡಿದುಕೊಂಡು, ನಾನು ಏನು ಪ್ರತಿಜ್ಞೆಯನ್ನು ಹೇಳ್ತೇನೆಯೋ ತಮ್ಮ ಎಡಕೈಯನ್ನು ಈ ಥರ ಮಾಡಿ, ಈ ಎಡಭುಜಕ್ಕೆ ಈ ಕೈಯನ್ನು ಹಿಡಿದುಕೊಂಡು ಬಲ ಕೈಯನ್ನು ಪ್ರಮಾಣ, ಎಡಕೈಯನ್ನು ತಮ್ಮ ಭುಜಕ್ಕೆ ಹಿಡಿದುಕೊಂಡು ಬಲಕೈಯನ್ನು ಪ್ರಮಾಣ ಮಾಡಿ ಹೇಳಬೇಕು. ನಾನು ಹೇಳಿಕೊಟ್ಟದ್ದನ್ನು ತಾವುಗಳು ಹೇಳಬೇಕು ಎಂದು ನಾನು ಹೇಳ್ತಾ, ಪುಸ್ತಕ ಇದ್ದವರು ಪುಸ್ತಕವನ್ನು ಹೀಗೆ ಕೈಯನ್ನು ಹೀಗೆ ಮಾಡಿ ಇಲ್ಲಿ ನಮ್ಮ ಅಬೂಬಕರ್ ಕುಳಾಯಿ ಅವರು ಪ್ರತಿಜ್ಞಾ ವಿದ್ಯೆ ಅಥವಾ ಈ ಸಂವಿಧಾನದ ವಿದ್ಯೆಯನ್ನು ಬೋಧಿಸುವ ಮೊದಲು ಪ್ರಥಮ ಲೈನಲ್ಲಿದ್ದಂತಹ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಾವು ಈ ಪುಸ್ತಿಕೆಯನ್ನು ಕೊಡ್ತಾ ಇದ್ದೇವೆ, ಸಂವಿಧಾನದ ಪುಸ್ತಿಕೆ. ಅದನ್ನು ಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡು ಬಲ ಕೈಯನ್ನು ಎದುರಲ್ಲಿ ಇಟ್ಕೊಂಡು ಪ್ರತಿಜ್ಞಾ ವಿಧಿಯನ್ನು ಹೇಳಬೇಕಾಗಿದೆ. ಬ್ಯಾಕಲ್ಲಿದ್ದಂತಹ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಈ ಪುಸ್ತಕ ಸಿಗದವರು ನಮ್ಮ ಡಾಕ್ಯುಮೆಂಟರಿ ಆಗಿರುವಂತಹ ಪೇಪರನ್ನು ನೀಡಲಾಗಿದೆ. ಯಾಕಾಗಿ ಆ ಪೇಪರ್ ನೀಡಲಾಗಿದೆ ಅಂದರೆ, ನಾವು ಸಂವಿಧಾನಬದ್ಧವಾಗಿ ಕಾನೂನು ರೀತಿಯಲ್ಲಿ ಈ ಪೆನ್ ಮತ್ತು ಆ ಒಂದು ಕಾಗದದ ಮೂಲಕ, ಡಾಕ್ಯುಮೆಂಟರಿ ಆಗಿರುವಂಥ ಕಾಗದದ ಮೂಲಕ ನಾವು ಹೋರಾಟ ಮಾಡ್ತೇವೆ ಎಂಬಂಥ ಒಂದು ಸಂದೇಶವನ್ನು ಈ ಜಿಲ್ಲೆಯ ಜನತೆಗೆ ನೀಡಲಿಕ್ಕಿದೆ. ಆ ನೆಲೆಯಲ್ಲಿ ಎಲ್ಲ ಕಾರ್ಯಕರ್ತರುಗಳು ಎಲ್ರಿಗೂ ಆ ಒಂದು ನಮ್ಮ ಡಾಕ್ಯುಮೆಂಟರಿ ಆಗಿರುವಂತಹ ಕಾಗದಗಳು ಮತ್ತು ಪುಸ್ತಕಗಳು ತಲುಪಿದ ನಂತರ ನಮ್ಮ ಬೋಧನೆ, ನಮ್ಮ ಅಬೂಬಕರ್ ಕುಳಾಯಿ ಅವರು ಬೋಧನೆ ಮಾಡಲಿಕ್ಕಿದ್ದಾರೆ. ಡಾಕ್ಯುಮೆಂಟ್ ಎಲ್ಲ ಸಿಕ್ಕಿತಾ? ಎಲ್ಲರೂ ಕೈ ಮೇಲೆ ಮಾಡಿ ಸಿಕ್ಕಿದವರು ಸಿಗ್ಲಿಲ್ಲ? ಬೇಡ ಬೇಡ ಬೇಡ, ಹಿಂದೆ ವಾಲಂಟಿಯರ್ಸ್ ಎಲ್ಲ ಪೇಪರ್ಸ್ಗಳನ್ನು ಹಿಂದೆ ಕೊಡಿ. ಸ್ವಲ್ಪ ಪೇಪರ್ ಎಲ್ಲ ಕೊಟ್ಟಾಯ್ತಾ? ವಾಲಂಟಿಯರ್ಸ್ ಬಂದಿಲ್ಲ? ಓಕೆ, ಸಿಕ್ಕಿದವರಿಗೆ ಓಕೆ, ಬಾಕಿಯವರು ಸಾಂಕೇತಿಕವಾಗಿ ತಗೊಳ್ಳಿ, ಮತ್ತೆ ಅದನ್ನು ನಿಮಗೆ ಮುಟ್ಟಿಸೋಣ. ಸಿಕ್ಕಿದವರು ಸ್ವಲ್ಪ ಕೈ ಮೇಲೆ ಮಾಡಿದ್ರೆ ಒಳ್ಳೆದಿತ್ತು. ಎಲ್ಲ ಡಾಕ್ಯುಮೆಂಟ್ ಸಿಕ್ಕಿದವರು, ಪೇಪರ್ ಸಿಕ್ಕಿದವರು ಪೇಪರ್ ಮೇಲೆ ಮಾಡಿ. ಪೇಪರ್ ಶೂಟಿಂಗ್ ತಿರ್ಕೋರಪ್ಪ, ಕ್ಯಾಮರಾ ಬರ್ತಿರ್ಕ ಮುಂದೆ ಅನೌನ್ಸ್ ಮಾಡಿ. ಪೇಪರ್ ಫೋಟೋ ಬರುವಾಗ ಬೇಡ, ಕ್ಯಾಮರಾ ಶೂಟಿಂಗ್ ಮಾಡ್ತೇವೆ. ರೆಡಿ? ಓಕೆ, ನಾನೀಗ ಭಾರತದ ಸಂವಿಧಾನ ಪೀಠಿಕೆಯನ್ನು ಓದ್ತೇನೆ.
ಅಲ್ಲಿ ಸೈಡಲ್ಲಿ ನಿಂತವರು ಕೂಡ ತಮ್ಮ ಬಲಕೈಯನ್ನು ಪ್ರಮಾಣದ ಮುಖಾಂತರ ನೀವು ಪ್ರತಿಜ್ಞೆ ಮಾಡಬೇಕು. ಇದು ಸಂವಿಧಾನದ ಪೀಠಿಕೆಯಾಗಿದೆ, ಬಹಳ ಅತ್ಯಮೂಲ್ಯವಾದಂಥ ಒಂದು ಪೀಠಿಕೆ. ಆದ್ದರಿಂದ ಎಲ್ಲರೂ ಬಲಕೈಯಲ್ಲಿ ಎಲ್ಲ ಹೊರಗಡೆ ನಿಂತಿದ್ದಾರೆ, ಎಲ್ಲರೂ ಕೂಡ ತಮ್ಮ ಬಲಕೈಯನ್ನು ಪ್ರತಿಜ್ಞಾ ರೂಪದಲ್ಲಿ ಹಿಡ್ಕೊಳ್ಬೇಕಾಗಿ ನಾನು ವಿನಿಸ್ತಾ ಇದ್ದೇನೆ. ನಾನು ಹೇಳಿದಾಗೆ ನೀವು ಹೇಳಬೇಕು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಎಸ್ಡಿಪಿಐ. ಸಂವಿಧಾನ ದೀಕ್ಷೆಯನ್ನು ನಡೆಸಿಕೊಟ್ಟಂತಹ ಅಬೂಬಕರ್ ಕುಲಾಯಿ ತಮಗೆ ಧನ್ಯವಾದಗಳು. ಅದೇ ರೀತಿ ಈ ಸಂವಿಧಾನವನ್ನು ಉಳಿಸಲು ಶಪಥವನ್ನು ಮಾಡಿದಂತಹ ಎಲ್ಲ ಸಂವಿಧಾನ ಪ್ರೇಮಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. जिंदाबाद 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 प्रजाप्रभुत्व जिंदाबाद प्रजाप्रभुत्व जिंदाबाद 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 संविधान जिंदाबाद संविधान जिंदाबाद बाबा साहेब अंबेडकरರು ದೇಶಕ್ಕೆ ಕೊಟ್ಟ ಸಂವಿಧಾನ ಜಗತ್ತಿಗೆ ಶ್ರೇಷ್ಠ ಸಂವಿಧಾನ ಅದುವೇ ನಮಗೆ ವರದಾನ ಹಲೋ ಮಿಸ್ಟರ್ ಸಿಎಂ ಸರ್ ಸಂವಿಧಾನವ ಮರೆತೀರಾ ಕ್ರಿಯೆಗೆ ಪ್ರತಿಕ್ರಿಯೆ ಉತ್ತರವಾದರೆ ಅದನ್ನು ನೀವು ಹೇಳುವುದಾದರೆ ಸಿಎಂ ಹುದ್ದೆಗೆ ರಿಸೈನ್ ನೀಡಿ ಪೊಲೀಸ್ ಠಾಣೆ ಬಂದ್ ಮಾಡಿ ಶಾಂತಿಯ ಜಿಲ್ಲೆಗೆ ಬೆಂಕಿಯ ಹಾಕಲು ತ್ರಿಶೂಲವೆಂಬ ದೀಕ್ಷೆಯ ನೀಡಿ ಕಾನೂನನ್ನೇ ಮುರಿಯಲು ಹೊರಟ ಅನೈತಿಕ ಹೆಸರಲ್ಲಿ ಲೂಟಿಯ ಮಾಡುವ ಜಿಲ್ಲೆಯ ಕೇಸರಿ ಗೂಂಡಗಳೇ ಎಚ್ಚರಿಕೆ ನಿಮಗೆಚ್ಚರಿಕೆ ನಿಮಗಿದು ನಮ್ಮಯ ಎಚ್ಚರಿಕೆ ಜಿಲ್ಲೆಯ ಕೇಸರಿ ಗೂಂಡಗಳೇ ಎಚ್ಚರಿಕೆ ನಿಮಗೆಚ್ಚರಿಕೆ ಜಿಲ್ಲೆಯ ಜನತೆಯ ಎಚ್ಚರಿಕೆ ಹಲೋ ಮಿಸ್ಟರ್ ಸಿಎಂ ಸರ್ ಸಂವಿಧಾನವ ಮರೆತೀರಾ ಕ್ರಿಯೆಗೆ ಪ್ರತಿಕ್ರಿಯೆ ಉತ್ತರವಾದರೆ
ವಿಚಾರವಾದರೆ ಅದನ್ನು ನೀವು ಹೇಳುವುದಾದರೆ ಹುದ್ದೆಗೆ ಅಗೌರವ ತರುವುದಾದರೆ ಸಿಎಂ ಹುದ್ದೆಗೆ ರಿಸೈನ್ ಮಾಡಿ ತ್ರಿಶೂಲವನ್ನು ಹಂಚುವಾಗ ನಾಯಕರ ಮಕ್ಕಳ ಕಂಡಿಲ್ಲ ಬ್ರಾಹ್ಮಣ ಮಕ್ಕಳು ಇರಲಿಲ್ಲ ನಾಯಕರ ಮಕ್ಕಳು ವಿದೇಶದಲ್ಲಿ ಬಡವರ ಮಕ್ಕಳು ದೀಕ್ಷೆಯಲ್ಲಿ ಹಿಂದುಳಿದ ಯುವಕರು ಜೈಲಿನಲ್ಲಿ ಜಿಲ್ಲೆಯ ಜನತೆ ಆತಂಕದಲ್ಲಿ ಧಿಕ್ಕಾರ ಬೀದಿ ಗೂಂಡಾಗಳಿಗೆ ಧಿಕ್ಕಾರ ಜಿಂದಾಬಾದ್ ಪ್ರಜಾಪ್ರಭುತ್ವ ಜಿಂದಾಬಾದ್ ಡೆಮೋಕ್ರಸಿ ಜಿಂದಾಬಾದ್ ಎಸ್ಡಿಪಿಐ ಜಿಂದಾಬಾದ್. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಮಾತುಗಳಿಗಾಗಿ ಇಕ್ಬಾಲ್ ಬೆಲ್ಲಾರೆ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ದೇಶದ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಸಂರಕ್ಷಣೆಗೊಳಿಸಲು ಇವತ್ತು ಇಲ್ಲಿ ನಡೆದಂತಹ ಸಂವಿಧಾನ ದೀಕ್ಷೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಪಕ್ಷದ ನಾಯಕರೇ, ಇಲ್ಲಿ ಸೇರಿರುವಂತಹ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ಈ ಊರಿನ ಎಲ್ಲ ಸಾರ್ವಜನಿಕ ಬಂಧುಗಳೇ, ನನ್ನ ಶಬ್ದವನ್ನು ಆಲಿಸುವಂತಹ ಎಲ್ಲ ಬಂಧು ಮಿತ್ರರೇ, ದೇಶದಲ್ಲಿ ಇವತ್ತು ದೇಶದ ಪ್ರಜಾಪ್ರಭುತ್ವ, ಜಾತ್ಯತೀತ ಮತ್ತು ಮಾನವ ಹಕ್ಕುಗಳೇನಿದೆ ಇದು ನಿರಂತರವಾಗಿ ಈ ದೇಶದ ಫ್ಯಾಸಿಸ್ಟ್ ಶಕ್ತಿಗಳ ವಿರೋಧಗಳಿಂದ ಮಾನವ ಹಕ್ಕುಗಳು ಉಲ್ಲಂಘನೆಯಾಗುವಂತಹ ಮತ್ತು ಪ್ರಜಾಪ್ರಭುತ್ವದ ಆಶಯಗಳು, ಮೌಲ್ಯಗಳು ಮತ್ತು ಆದರ್ಶಗಳು ಇವತ್ತು ನುಚ್ಚುನರಾಗುವಂತಹ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದಲ್ಲಿ ಮನುವಾದಿ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಈ ದೇಶದ ಸಂವಿಧಾನದ ಸಿದ್ಧಾಂತವನ್ನು, ಪರಂಪರೆಯನ್ನು ಈ ದೇಶದಗೆ ಜನತೆಗೆ ಮತ್ತೊಮ್ಮೆ ಪರಿಚಯಿಸುವುದರ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸಿನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಒಂದು ದೇಶವನ್ನು ಸೃಷ್ಟಿಸಬೇಕು ಅಂತ ಹೇಳುವಂತಹ ಉದ್ದೇಶದೊಂದಿಗಾಗಿರ್ತದೆ ಇವತ್ತು ಈ ಸಂವಿಧಾನ ದೀಕ್ಷೆಯನ್ನು ನಾವು ನಿಮ್ಮ ಮುಂದೆ ನಾವು ಸಮರ್ಪಿಸ್ತಾ ಇರುವುದು. ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು, ನಿಮ್ಮ ಕೈಗಳಿಗೆ ಸಂವಿಧಾನದ ಪೀಠಿಕೆ ಮತ್ತು ಸಂವಿಧಾನದ ಪುಸ್ತಕ ಮತ್ತು ಒಂದು ಲೀಗಲ್ ಪೇಪರ್ ಮತ್ತು ಒಂದು ಪೆನ್ ಅನ್ನು ಕೊಟ್ಟಿದ್ದೇವೆ. ಇಲ್ಲಿನ ಫ್ಯಾಸಿಸ್ಟ್ ಶಕ್ತಿಗಳು ಅರ್ಥ ಮಾಡಿಕೊಳ್ಬೇಕಾದ್ದು, ನೀವು ಕೊಟ್ಟಂತಹ ತ್ರಿಶೂಲ ಅಂತ ಹೇಳುವಂತಹ ಆಯುಧ ಏನಿದೆ, ಆ ಆಯುಧಕ್ಕಿಂತಲೂ ಬಹಳಷ್ಟು ಗಟ್ಟಿಯಾದಂತಹ ಆಯುಧವಾಗಿರ್ತದೆ ಇವತ್ತು ಇಲ್ಲಿ ಕೊಟ್ಟಂತಹ, ನಾವು ಕೊಟ್ಟಂತಹ ಸಂವಿಧಾನದ ಪೀಠಿಕೆ ಮತ್ತು ನಾವು ಕೊಟ್ಟಂತಹ ಕಾಗದ ಪೆನ್ನು ಅಂತ ಹೇಳೋದು ನೀವು ಅರ್ಥ ಮಾಡಿಕೊಳ್ಬೇಕು. ಇದು ಬಹಳಷ್ಟು ಅಪಾಯಕಾರಿಯಾದಂತಹ ಆಯುಧ. ಈ ದೇಶದ ಸಂವಿಧಾನ ನಮಗೆ ಕೊಟ್ಟಂತಹ ಅತಿ ಮುಖ್ಯವಾದಂತಹ ಒಂದು ಆಯುಧವನ್ನಾಗಿರ್ತದೆ ಇವತ್ತು ಈ ಜಿಲ್ಲೆಗೆ ನಾವು ಸಮರ್ಪಿಸ್ತಾ ಇರುವುದು. ಆದ್ದರಿಂದ ಈ ಆಯುಧದ ಮುಂದೆ ಯಾವುದೇ ಆಯುಧದ ಆಟಗಳು ಕೂಡ ಈ ಜಿಲ್ಲೆಯಲ್ಲಿ ನಡಿಲಿಕ್ಕಿಲ್ಲ ಅಂತ ಹೇಳುವಂತದ್ದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಬಂಧುಗಳೇ, ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೇಕಾಗಿ ಬಹಳಷ್ಟು ಮಹಾನುಭಾವರು ಈ ದೇಶದಲ್ಲಿ ತ್ಯಾಗವನ್ನು ಮಾಡಿದ್ದಾರೆ, ಬಹಳಷ್ಟು ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ದೇಶವನ್ನು ಕಟ್ಟಿ ಬೆಳೆಸಲಿಕ್ಕೆ ಬೇಕಾಗಿ ಬಹಳಷ್ಟು ಮಂದಿ ಈ ದೇಶದಲ್ಲಿ ಸಮರ್ಪಣೆಯನ್ನು ಮಾಡಿಕೊಂಡು, ತ್ಯಾಗವನ್ನು ಮಾಡಿಕೊಂಡು, ರಕ್ತವನ್ನು ಸುರಿಸಿಕೊಂಡು, ಜೈಲಿನಲ್ಲಿ ಕಾಲ ಕಳೆದುಕೊಂಡು, ಅದೇ ರೀತಿ ಬ್ರಿಟಿಷರ ನೇಣುಗಂಬಕ್ಕೆ ತನ್ನ ತಲೆಯನ್ನು ಕೊಟ್ಟುಕೊಂಡು ಬಹಳಷ್ಟು ಕಷ್ಟಪಟ್ಟುಕೊಂಡು ಕಟ್ಟಿದಂತ ಈ ದೇಶವನ್ನು ಇವತ್ತು ಚಿತ್ರಗೊಳಿಸಲಿಕ್ಕೆ ಬೇಕಾಗಿ ಇವತ್ತು ಸಂಘ ಪರಿವಾರ ಶಕ್ತಿಗಳು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಇಷ್ಟು ಕೂಡ ಕಷ್ಟಕರವಾಗಿ ಬೆಳೆಸಿಕೊಟ್ಟಂತ ಈ ದೇಶವನ್ನು ಕಾಪಾಡಬೇಕಾದಂತಹ, ಈ ದೇಶದ ಪರಂಪರೆಯಾಗಿರುವಂತಹ ಭಾತೃತ್ವವನ್ನು, ಈ ದೇಶದ ಪರಂಪರೆಯಾಗಿರುವಂತಹ ವಿವಿಧತೆಯ ಏಕತೆಯ ಸಂದೇಶವನ್ನು ಎಲ್ಲ ದೇಶದ ರಾಜ್ಯದ ಜನತೆಗೆ, ಜಿಲ್ಲೆದ ಜನತೆಗೆ ಪರಿಚಯ ಪಡಿಸುವುದರ ಮೂಲಕ ಈ ದೇಶಕ್ಕೆ ಯಾವುದೇ ರೀತಿಯಲ್ಲಿಯೂ ಕೂಡ ಅಪಾಯ ಆಗದ ರೀತಿಯಲ್ಲಿ ರಕ್ಷಣೆ ಮಾಡಲಿಕ್ಕಾಗಿರ್ತದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿಲ್ಲಿ ಬೆಳೆದು ಬಂದದ್ದು ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಜಿಲ್ಲೆಯ ಪರಿಸ್ಥಿತಿ ಬಹಳಷ್ಟು ಭಯಾನಕವಾಗಿದೆ. ಇವತ್ತವರು ಜನರನ್ನು ಭಯಪಡಿಸಲಿಕ್ಕೆ ನಿರತರಾಗಿದ್ದಾರೆ. ಕೇವಲ ಅಲ್ಪಸಂಖ್ಯಾತ ಸಮುದಾಯವನ್ನು ಮಾತ್ರ ಭಯಪಡಿಸ್ತಾ ಇಲ್ಲ, ಬದಲಾಗಿ ಬಹುಸಂಖ್ಯಾತ ಜನರನ್ನು ಕೂಡ ಭಯಪಡಿಸುವ ನಿಟ್ಟಿನಲ್ಲಿ ಇವತ್ತು ಸಂಘ ಪರಿವಾರದ ಗೂಂಡಾಗಳು ಈ ಜಿಲ್ಲೆಯಲ್ಲಿ ಅನೈತಿಕ ಪೊಲೀಸ್ಗಿರಿಗಳು ನಡೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಜಿಲ್ಲೆ ಸಾಮರಸ್ಯ ಇರುವಂತ ಜಿಲ್ಲೆ, ಸೌಹಾರ್ದತೆ ಇರುವಂತ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಭಾತೃತ್ವ ಇದೆ, ವಿವಿಧತೆಯಲ್ಲಿ ಏಕತೆ ಇದೆ. ಇವತ್ತು ಒಂದು ಕಾಲೇಜಿನಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಒಟ್ಟಾಗಿಯೂ ಕೂಡ ಇವತ್ತು ಇಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಬಂಧುಗಳೇ, ನೆರೆಹೊರೆಯವರು, ಅದು ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಜೈನ ಎಲ್ಲರೂ ಕೂಡ ನೆರೆಹೊರೆಯವರು ಒಂದಾಗಿ ಒಂದು ಪೇಟೆಗೆ, ಒಂದು ನಗರಕ್ಕೆ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಐಸ್ ಕ್ರೀಮ್ ಪಾರ್ಲರಿಗೆ ವಿದ್ಯಾರ್ಥಿಗಳ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಒಂದು ಭಯಭೀತಿಯ ವಾತಾವರಣವನ್ನು ಇಲ್ಲಿ ಸಂಘ ಪರಿವಾರ ನಿರಂತರವಾಗಿ ನಡೆಸ್ತಾ ಇದೆ. ವಿದ್ಯಾರ್ಥಿಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕೆ ಇರುವಂತಹ ಸಂದೇಶ ಏನು ಅಂತ ಹೇಳಿದ್ರೆ, ಬಂಧುಗಳೇ, ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ, ನಿಮ್ಮ ಮೇಲೆ ಆಕ್ಷನ್ ಮಾಡಲಿಕ್ಕೆ ಬರುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನ ನಮಗೆ ಕೊಟ್ಟಂತಹ ರಿಯಾಕ್ಷನ್ ನ ಪ್ರತಿರೋಧದ ಶಕ್ತಿ ಏನಿದೆ, ಆ ಶಕ್ತಿಯನ್ನು ಕೂಡ ನೀವು ಉಪಯೋಗಿಸಬೇಕಾದ್ದು ಈ ಕಾಲಘಟ್ಟದ ಅನಿವಾರ್ಯತೆ ಅಂತ ಹೇಳುವುದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಭಯಪಡಬೇಕಾದಂತ ಅಗತ್ಯತೆ ಇಲ್ಲ, ನಾವು ಭಯಪಡಬೇಕಾದಂತಹ ಅಗತ್ಯತೆ ಇಲ್ಲ. ಒಂದು ತ್ರಿಶೂಲದಂತಹ ಒಂದು ಆಯುಧವನ್ನು ಕೊಡುವುದರ ಮೂಲಕ ನಮ್ಮನ್ನು ಭಯಪಡಿಸುವುದು ಅಂತೇಳಿ ನೀವು ನಿಲ್ಲಿಸುವುದಾದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆ ಆಯುಧಕ್ಕೆ ಪ್ರತ್ಯುತ್ತರ ಕೊಡುವಂತಹ ಈ ದೇಶದ ಕಾನೂನಿನ ಎಲ್ಲಾ ರೀತಿಯ ಅರಿವು ಕೂಡ ಈ ಜಿಲ್ಲೆಯ ಜನತೆಗೆ ಇದೆ ಅಂತ ಹೇಳುವುದನ್ನಾಗಿರ್ತದೆ ಈ ಒಂದು ಸಂವಿಧಾನ ದೀಕ್ಷೆಯ ಮೂಲಕ ನಮಗೆ ಕೊಡ್ಲಿಕ್ಕೆ ಇರುವುದು. ಬಂಧುಗಳೇ, ಇವತ್ತು ನಿಮ್ ನೋಡಿ ಈಗಾಗಲೇ ಬಹಳಷ್ಟು ಮಂದಿ ಇಲ್ಲಿ ಹೇಳಿದ್ರು ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಇಲ್ಲಿ ಬ್ರಾಹ್ಮಣರಾಗಿರ್ಬೋದು ಅಥವಾ ಯಾರು ಇಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುವಂತ ವ್ಯಕ್ತಿಗಳಾಗಿರ್ಬೋದು, ಅವರ ಮಕ್ಕಳ ಕೈಯಲ್ಲಿ ಇರುವುದು ಲ್ಯಾಪ್ಟಾಪ್, ಐಫೋನು, ಅದೇ ರೀತಿ ಕಂಪ್ಯೂಟರ್ಗಳಾಗಿರ್ತದೆ. ಆದ್ರೆ ಹಿಂದುಳಿದ ವರ್ಗದ ಒಕ್ಕಲಿಗರ ಕೈಯಲ್ಲಿ, ಬಿಲ್ಲವ ಯುವಕರ ಕೈಯಲ್ಲಿ, ಶೂದ್ರ ಯುವಕರ ಕೈಯಲ್ಲಿ ಇವತ್ತು ಅವರು ಕೊಡ್ತಾ ಇರುವುದು ಇವತ್ತು ದೀಕ್ಷೆ ಅಂತೇಳಿ ಆಯುಧಗಳನ್ನು ಕೊಡ್ತಾ ಇದ್ದಾರೆ. ಅವರನ್ನು ಕ್ರಿಮಿನಲ್ಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ಕ್ರಿಮಿನಲ್ಗಳನ್ನು ಮಾಡುವಂತಹ ಅವರ ನಾಯಕರುಗಳ ಮಕ್ಕಳಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿಯ ಘಟನೆಗಳಿಗೆ ಅವರು ಭಾಗವಹಿಸ್ತಾ ಇಲ್ಲ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅವರನ್ನು ಉಪಯೋಗಿಸುವುದರ ಮೂಲಕ ಈ ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರರಾದಂತಹ ಒಕ್ಕಲಿಗ, ಅದೇ ರೀತಿಯಲ್ಲಿ ಬಿಲ್ಲವ, ಶೂದ್ರ ಹಾಗೂ ಇನ್ನಿತರ ಧರ್ಮದ ನನ್ನ ಸಹೋದರರಲ್ಲಿ ನಾನು ವಿನಂತಿಸ್ತಾ ಇರುವುದು, ಅವರ ಈ ರೀತಿಯಾದಂತಹ ವಿಷ ಬೀಜ ಬಿತ್ತುವಂತಹ ಸನ್ನಿವೇಶಗಳೇನಿದೆ, ಈ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ನೀವು ಕೂಡ ಅವರ ವಿರುದ್ಧವಾಗಿ ಬಿದ್ದರೆ ಮಾತ್ರ ಇಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಶಾಂತಿಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇರುವುದು. ಆದ್ದರಿಂದ ಇವರ ಈ ರೀತಿಯಾದಂತಹ ಕಳಪೆ ರೀತಿಯಲ್ಲಿರುವಂತಹ ವ್ಯವಸ್ಥೆಗಳೇನಿದೆ, ಇದರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಈ ದೇಶದ ಸಂವಿಧಾನದ ಆಶಯ ಆದರ್ಶಗಳನ್ನು ಎತ್ತಿ ಹಿಡಿಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ಕೊಡುವಂತಹ ಸಂವಿಧಾನ ದೀಕ್ಷೆ ಏನಿದೆ, ಈ ದೀಕ್ಷೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಸೌಹಾರ್ದಯುತವಾದಂತಹ ಸಮಾಜವನ್ನು ಖಂಡಿತ ನಿರ್ಮಾಣ ಮಾಡಲಿಕ್ಕಿದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಒಂದು ಸಮಾಜ ಅಂತ ಹೇಳಿದ್ರೆ ಬಹಳಷ್ಟು ಅನ್ಯೋನ್ಯತೆ ಇರುವಂತ ಜನರು, ಬಹಳಷ್ಟು ಸೌಹಾರ್ದತೆಯಿಂದ ಇರುವಂತ ಜನರು. ಈ ಜನರ ಬಗ್ಗೆ ಇಂತಹ ಕೆಲವೊಂದು ಕ್ರಿಮಿಗಳು ಬಂದುಕೊಂಡು ವಿಷ ಬೀಜವನ್ನು ಬಿತ್ತಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಲಿಕ್ಕೆ ಪ್ರಯತ್ನ ಪಡುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನವನ್ನು ಉಳಿಸುವಂತ ದೊಡ್ಡ ಜವಾಬ್ದಾರಿಯನ್ನಾಗಿರ್ತದೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೊತ್ತಿಕೊಂಡಿರೋದು. ಆದ್ದರಿಂದ ಇವರ ಈ ಷಡ್ಯಂತ್ರಗಳಿಗೆ ಯಾರು ಕೂಡ ಬಲಿಯಾಗಬಾರದು. ನಾವು ಆತ್ಮವಿಶ್ವಾಸದೊಂದಿಗೆ, ನಾವು ದೃಢತೆಯೊಂದಿಗೆ, ನಾವು ಪಕ್ವತೆಯೊಂದಿಗೆ ಈ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಅರ್ಪಿಸಿದಂತಹ ಈ ಸಂವಿಧಾನ ಏನಿದೆ, ಈ ಸಂವಿಧಾನ
ಸಂವಿಧಾನದಲ್ಲಿ ನಮಗೆ ಕೊಟ್ಟಂತ ಹಕ್ಕುಗಳು ಏನಿದೆ, ಅವಕಾಶಗಳು ಏನಿದೆ, ಕಾನೂನುಗಳು ಏನಿದೆ, ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಈ ಫ್ಯಾಸಿಸ್ಟ್ ಶಕ್ತಿಗಳ ಕುತಂತ್ರಗಳೇನಿದೆ ಆ ಎಲ್ಲ ಕುತಂತ್ರಗಳಿಗೂ ಕೂಡ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ತಂತ್ರಗಾರಿಕೆ ಮೂಲಕ ಉತ್ತರಿಸುವುದರೊಂದಿಗೆ ನಾವೊಂದು ಸುಬದ್ಧವಾದಂತಹ ಸಮಾಜವನ್ನು ಇಲ್ಲಿ ನಿರ್ಮಿಸಬೇಕಾಗಿದೆ. ಅದಕ್ಕಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ಸಂವಿಧಾನ ದೀಕ್ಷೆಯನ್ನು ನಾವಿವತ್ತು ಅರ್ಪಿಸ್ತಾ ಇರುವುದು. ಬಂಧುಗಳೇ, ಈ ಆಯುಧವನ್ನು ಕೊಡುವುದರ ಮೂಲಕ, ಈ ತ್ರಿಶೂಲ ದೀಕ್ಷೆಯನ್ನು ಕೊಡುವುದರ ಮೂಲಕ ಹಿಂದೂಗಳ ಧಾರ್ಮಿಕವಾಗಿರುವಂತಹ ಆಚರಣೆಯನ್ನು ಕೂಡ ದುರುಪಯೋಗ ಪಡಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಆಯುಧ ಪೂಜೆ ಅಂತ ಹೆಸರಿನಲ್ಲಿ ಬಹಳಷ್ಟು ಮಂದಿ ಶ್ರದ್ಧಾಪೂರ್ವಕವಾಗಿ ಮಾಡ್ತಾ ಇದ್ರೆ ಇಲ್ಲಿನ ಸಂಘ ಪರಿವಾರ ಮತ್ತು ಫ್ಯಾಸಿಸ್ಟ್ ಶಕ್ತಿಗಳು ಆ ಆಚರಣೆಯನ್ನು ಕೂಡ ದುರುಪಯೋಗ ಮಾಡಿಕೊಂಡು ಮುಗ್ಧ ಅಮಾಯಕ ಯುವಕರನ್ನು ಬಲಿಪಶು ಮಾಡುವಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದರ ಬಗ್ಗೆ ಜಾಗೃತರಾಗಬೇಕು ಅಂತೇಳಿ ಮತ್ತೊಮ್ಮೆ ಕರೆಯನ್ನು ಕೊಡುತ್ತಾ, ಮುಂದಿನ ದಿನಗಳಲ್ಲಿ ಇಂತಹ ಅನೈತಿಕ ಪೊಲೀಸ್ ಗಿರಿಗಳು ನಡೆಯುವ ಸಂದರ್ಭದಲ್ಲಿ ನಿಮಗೆ ಈಗಾಗಲೇ ಜಿಲ್ಲಾಧ್ಯಕ್ಷರು ನಿಮಗೆ ತಿಳಿಸಿದಂತಹ 2 ಆಯುಧಗಳೇನಿದೆ, ಸಂವಿಧಾನ ಮತ್ತು ನಿಮಗೆ ಕೈಯಲ್ಲಿ ಕೊಟ್ಟಂತಹ ಲೀಗಲ್ ಕಾಗದ ಮತ್ತು ಪೆನ್ ಏನಿದೆ, ಇದರ ಮೂಲಕ ಈ ದೇಶದ, ಈ ಜಿಲ್ಲೆಯ, ಈ ರಾಜ್ಯದ ಫ್ಯಾಸಿಸ್ಟ್ ಶಕ್ತಿಗಳಿಗೆ ನೀವುಗಳು ಉತ್ತರಿಸಬೇಕು ಅಂತ ಹೇಳಿಕೊಂಡು ಈ ಒಂದು ಸಮಾರಂಭದ ಮೂಲಕ ನಿಮಗೆ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI. ಅಭಿನಂದನೆಗಳು ಇಕ್ಬಾಲ್ ಬೆಲ್ಲಾರೆ ಅವರಿಗೆ. ಇದೀಗ ಧನ್ಯವಾದ ಸಮರ್ಪಣೆ. ಅದಕ್ಕೂ ಮುಂಚೆ ಆತ್ಮೀಯ ಎಲ್ಲ ಸಂವಿಧಾನ ಪ್ರೇಮಿಗಳೇ, ತಮಗೆ ನೀಡಿದಂತಹ ಸಂವಿಧಾನ ಪುಸ್ತಕ ಇರಬಹುದು ಅಥವಾ ಲೀಗಲ್ ಪೇಪರ್ ಇರಬಹುದು, ಸಂವಿಧಾನ ಪೀಠಿಕೆ ಇರಬಹುದು, ಇದನ್ನು ನೀವು ಅತ್ಯಂತ ಜಾಗೃತೆ ಮತ್ತು ಗೌರವದಿಂದ ತಗೊಂಡು ಹೋಗಿ ನಿಮ್ಮ ಮನೆಗಳಲ್ಲಿ ಸೂಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತಾ, ಧನ್ಯವಾದಕ್ಕಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿರುವ ಶಾಕೀರ್ ಅಲಕೆ ಮಜಲ್ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ದೇಶದ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ಒಲಿವಿಗಾಗಿ, ಮಾನವ ಹಕ್ಕುಗಳ ರಕ್ಷಣೆಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ಸಂವಿಧಾನ ದೀಕ್ಷೆ ಎಂಬ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಶಾಕೀರ್, ಯಾರು ಹೋಗಬೇಡಿ, ಇದಾದ ನಂತರ ರಾಷ್ಟ್ರಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅದರ ನಂತರವೇ ನೀವೆಲ್ಲರೂ ಇಲ್ಲಿಂದ ಹೊರಡಬೇಕು. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಜಿಲ್ಲೆಯ ನೂತನ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಬೂಬಕರ್ ಕುಲಾಯ್ ಅವರಿಗೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಂದೆ ಈ ದೇಶದ ಸಂವಿಧಾನವನ್ನ, ಅದೇ ರೀತಿ ಸಂವಿಧಾನದ ವಿರೋಧಿಗಳನ್ನ ಅರ್ಥಪೂರ್ಣವಾಗಿ ನಮ್ಮ ಮುಂದಿಟ್ಟಂತಹ ರಾಜ್ಯ ಸಮಿತಿ ಸದಸ್ಯರು, ದಲಿತ ಹೋರಾಟಗಾರರಾಗಿರ್ತಕ್ಕಂಥ BR ಭಾಸ್ಕರ್ ಪ್ರಸಾದ್ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ರಾಷ್ಟ್ರೀಯ ನಾಯಕರಾಗಿ ಅಲ್ಫಾನ್ಸ್ ಫ್ರಾಂಕೋ, ರಿಯಾಜ್ ಪರಂಗಿಪೇಟೆ, ತಮಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರೈತ ಹೋರಾಟಗಾರರಾಗಿರ್ತಕ್ಕಂತಹ ವಿಕ್ಟರ್ ಮಾರ್ಟಿನ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂತಹ ಹತಾವುಲ್ಲಾ ಜೋಗಟ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಮಿಸ್ರಿಯಾ ಕನ್ನೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅನ್ವರ್ ಸಾದತ್ ಬಜತ್ತೂರು, ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂತಹ ಜಲೀಲ್ ಕೃಷ್ಣಾಪುರ, ಇವರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪತ್ರಕರ್ತ ಮಿತ್ರರಿಗೂ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ, ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ, ಹಿತೈಷಿಗಳಿಗೂ, ಸಾರ್ವಜನಿಕ ಬಂಧುಗಳಿಗೂ ಎಲ್ಲರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಹಿಳಾ ಕಾರ್ಯಕರ್ತರಿಗೂ, ಎಲ್ಲರಿಗೂ ಭಾಗವಹಿಸಿದಂತೆ ಎಲ್ಲರಿಗೂ ಧನ್ಯವಾದವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಈ ಒಂದು ರಾಷ್ಟ್ರಗೀತೆ ನೇತೃತ್ವವನ್ನು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಲ್ಫಾನ್ಸ್ ಫ್ರಾಂಕೋ ಸರ್ ಅವರು ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ. ದಯಮಾಡಿ ಇದು ರಾಷ್ಟ್ರಗೀತೆ, ಅಟೆನ್ಷನ್ ನಿಂತುಕೊಂಡು ನಮ್ಮ ರಾಷ್ಟ್ರಕ್ಕೆ ನಮನ ಸಲ್ಲಿಸ